ಮತ್ತೆ ಸ್ವಾಗತ. ಇದು ಲೆಕ್ಚರ್ ಸಂಖ್ಯೆ 59 ಬಗ್ಗೆ ಮಾತನಾಡಲಿದ್ದೇವೆ. ನಾನ್ ಹೋಮೋಜೀನಿಯಸ್ ಲೀನಿಯರ್ ಈಕ್ವೇಶನ್ ಸೊಲ್ಯೂಷನ್ ಕುರಿತು ನಮ್ಮ ಚರ್ಚೆಯನ್ನು ಕಂಟಿನ್ಯೂ ಮಾಡೋಣ. ಪರ್ಟಿಕ್ಯುಲರ್ ಆಗಿ ನಾವು ಪಾರ್ಟಿಕ್ಯುಲಾರ್ ಇಂಟಿಗ್ರಲ್ಗಳು ಮತ್ತು ಪಾರ್ಟಿಕ್ಯುಲಾರ್ ಇಂಟಿಗ್ರಲ್ಸ್ಗಳನ್ನು ಹುಡುಕುವ ಸಲ್ಯೂಷನ್ ತಂತ್ರಗಳ ಬಗ್ಗೆ ಮಾತನಾಡುತ್ತಿದ್ದೆವು. ಹಾಗೂ ಕೇವಲ ಹಿಂದಿನ ಲೆಕ್ಚರ್ ಅನ್ನು ನೆನಪಿಸಿಕೊಳ್ಳಲು ನಮ್ಮ ಬಳಿ ಇದೆ. ಈ ಪರ್ಟಿಕ್ಯುಲರ್ ಇಂಟಿಗ್ರಲ್ ಅನ್ನು ಪಡೆಯುವ ಸಾಮಾನ್ಯ ವಿಧಾನ ಈ 1/d ಮೈನಸ್ ಆಲ್ಫಾ ನಾವು x ನ ಮೇಲೆ ಅಪ್ಲೈ ಮಾಡಿದಾಗ x ಸಣ್ಣ x ನ ಫಂಕ್ಷನ್ ಆಗಿದೆ. ಇದರಿಂದ ಇಲ್ಲಿ ನಮಗೆ ಈ ಇಂಟಿಗ್ರಲ್ ಸಿಗುತ್ತದೆ. ಇಂಟಿಗ್ರಲ್ e ಪವರ್ ಆಲ್ಫಾ x ಮತ್ತು ನಂತರ ಇಂಟಿಗ್ರಲ್ x e ಪವರ್ ಮೈನಸ್ ಆಲ್ಫಾ x dx ನ ಹೊರಗಡೆ. ಇದು ಯಾವುದೇ ಪರ್ಟಿಕ್ಯುಲರ್ ಇಂಟಿಗ್ರಲ್ ಪಡೆಯುವ ತುಂಬಾ ಸಾಮಾನ್ಯ ವಿಧಾನವಾಗಿದೆ. ಆದರೆ ನಾವು ಒಂದು ವಿಶೇಷ ವಿಧಾನವನ್ನು ಚರ್ಚಿಸಿದ್ದೇವೆ ಹಾಗೂ ಇಲ್ಲಿ x ಆಗಿದೆ. ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದರರ್ಥ c ಪವರ್ ax. ಈ ಕೇಸ್ ಅಲ್ಲಿ ನಾವು ತಿಳಿದಿದ್ದೇನೆಂದರೆ ಈ 1 ಈ ಫಂಕ್ಷನ್ ಯಾವುದು ಈ ಆಪರೇಟರ್ d ಯ ಫಂಕ್ಷನ್ ಆಗಿದೆ. ಮತ್ತು ಈ ಪವರ್ ax ನಾವು ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮೇಲೆ ಈ ಇನ್ವರ್ಸ್ ಫಂಕ್ಷನ್ ಅನ್ನು ಅಪ್ಲೈ ಮಾಡಿದಾಗ ಇಲ್ಲಿ ಆಗುವ ಏಕೈಕ ಬದಲಾವಣೆ ಎಂದರೆ ಈ d a ಇಂದ ಬದಲಾಗುತ್ತದೆ ಹಾಗೂ ಅದೇ ಈ ಆಪರೇಷನ್ ನ ವ್ಯಾಲ್ಯೂ ಆಗುತ್ತದೆ. ಇಲ್ಲಿ ಈ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮೇಲೆ 1/fd ಮೇಲೆ ಇನ್ವರ್ಸ್ ಫಂಕ್ಷನ್ ಅನ್ನು ಅಪ್ಲೈ ಮಾಡಿದಾಗ. ಆದರೆ ಇಲ್ಲಿ ಪಾಯಿಂಟ್ ಏನೆಂದರೆ f 0ಗೆ ಈಕ್ವಲ್ ಆಗಿರಬಾರದು, ಇಲ್ಲದಿದ್ದರೆ ನಮಗೆ ಅದನ್ನು ಮಾಡಲಾಗುವುದಿಲ್ಲ. ಆದ್ದರಿಂದ ಈ ಕೇಸ್ ನಲ್ಲಿ f a ಈಕ್ವಲ್ ಟು 0 ಆದರೆ ನಂತರ ಈ fd ನಾವು ಅರಿಯುತ್ತೇವೆ ಏನೆಂದರೆ fd d ಮೈನಸ್ ಪವರ್ r ಎಂಬ ಒಂದು ಫ್ಯಾಕ್ಟರ್ ಅನ್ನು ಹೊಂದಿರಬೇಕು. ಏಕೆಂದರೆ ನಾವು f a ಈಕ್ವಲ್ ಟು 0 ಪಡೆಯಲು ಅದೇ ಕಾರಣವಾಗಿದೆ. ಆದ್ದರಿಂದ ಇಲ್ಲಿ ಒಂದು ಫ್ಯಾಕ್ಟರ್ ಇರಬೇಕು d ಮೈನಸ್ a ಪವರ್ r ಯಾವುದೇ ಇಂಟಿಜರ್ ಆಗಿರಬಹುದು 1 2 3 ಹೀಗೆ. ಮತ್ತು ಆ ಸಂದರ್ಭದಲ್ಲಿ ನಾವು ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅನ್ವಯಿಸುವಾಗ d ಮೈನಸ್ a e ಪವರ್ r ಅನ್ನು ಸಹ ಡಿರೈವ್ ಮಾಡಿದ್ದೇವೆ. ನಮಗೆ ಈ x ಪವರ್ r ಓವರ್ ಫ್ಯಾಕ್ಟೋರಿಯಲ್ r ಮತ್ತು ಎಕ್ಸ್ಪೋನೆನ್ಷಿಯಲ್ ax ಸಿಗುತ್ತದೆ ಹಾಗೂ ಒಂದು ಪರ್ಟಿಕ್ಯುಲರ್ ಇಂಟಿಗ್ರಲ್ ಅನ್ನು ಪಡೆಯಲು ಈ ನೇರ ಫಾರ್ಮುಲಾಗಳನ್ನು ಅಪ್ಲೈ ಮಾಡಬಹುದು. ಒಂದು ವೇಳೆ ರೈಟ್ ಹ್ಯಾಂಡ್ ಸೈಡ್ e ಪವರ್ ax ನಂತಹ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗಿದ್ದರೆ. ಈಗ ನಾವು ಇಂದು ಚರ್ಚಿಸುತ್ತೇವೆ ಈ ಚರ್ಚೆಯನ್ನು ಕಂಟಿನ್ಯೂ ಮಾಡೋಣ ಏನೆಂದರೆ x ರೈಟ್ ಹ್ಯಾಂಡ್ ಸೈಡ್ ಕೊಸೈನ್ ಫಂಕ್ಷನ್ ಆನ್ ಸೈನ್ ಫಂಕ್ಷನ್ ಫಾರ್ಮ್ ಅಲ್ಲಿದ್ದರೆ ನಾವು ಕೆಲವು ನೇರ ಫಲಿತಾಂಶಗಳನ್ನು ಪಡೆಯಬಹುದು ಹಾಗೂ ಇದನ್ನು ಪರ್ಟಿಕ್ಯುಲರ್ ಇಂಟಿಗ್ರಲ್ಸ್ ಪಡೆಯಲು ಬಳಸಬಹುದು. ಆದ್ದರಿಂದ ಪರ್ಟಿಕ್ಯುಲರ್ ಇಂಟಿಗ್ರಲ್ಸ್ ಪಡೆಯಲು ಈ ಫಲಿತಾಂಶವನ್ನು ಡಿರೈವ್ ಮಾಡಲು ರೈಟ್ ಹ್ಯಾಂಡ್ ಸೈಡ್ ಒಂದೋ ಸೈನ್ ಫಂಕ್ಷನ್ ಅಥವಾ ಕೊಸೈನ್ ಫಂಕ್ಷನ್ ಆಗಿದ್ದಾಗ ನಾವು ಮೊದಲು ಇಲ್ಲಿ ಸಣ್ಣ ಫಲಿತಾಂಶವನ್ನು ನೋಡುತ್ತೇವೆ. ಅಂದರೆ ಆಲ್ಫಾ ಬೀಟಾ ಕಾನ್ಸ್ಟೆಂಟ್ ಆಗಿದ್ದರೆ ಈ ಪೈ ಡಿ ಸ್ಕ್ವೇರ್. ಆದ್ದರಿಂದ ಇಲ್ಲಿ ಈ ಆಪರೇಟರ್ನ ಫಂಕ್ಷನ್ ಡಿ ಸ್ಕ್ವೇರ್ ಆದ್ದರಿಂದ ನಾವು ಅದನ್ನು ಡಿ ಸ್ಕ್ವೇರ್ ನಲ್ಲಿ ನೀಡದಿದ್ದರೆ ಉದಾಹರಣೆಗೆ ನಮ್ಮ ಡಿಫರೆನ್ಷಿಯಲ್ ಈಕ್ವೇಶನ್ ನಲ್ಲಿ ನಾವು ಇದನ್ನು ಡಿ ಸ್ಕ್ವೇರ್ ಎಂದು ಬರೆಯಬಹುದು ಅಥವಾ ಬರೆಯಲು ಪ್ರಯತ್ನಿಸಬಹುದು. ಇಲ್ಲಿ ಈ ಪೈ ಡಿ ಸ್ಕ್ವೇರ್ ಇದ್ದಾಗ ಆದ್ದರಿಂದ ಇಲ್ಲಿ ಫಂಕ್ಷನ್ ಆಫ್ ಡಿ ಸ್ಕ್ವೇರ್ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಮೇಲೆ ಅಪ್ಲೈ ಮಾಡಲಾಗಿದೆ. ಇಲ್ಲಿ ಇನ್ನೂ ಸ್ವಲ್ಪ ಸಾಮಾನ್ಯವಾಗಿ ಎಂದರೆ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಈ ಫಲಿತಾಂಶವು ಈಕ್ವಲ್ ಆಗುತ್ತದೆ ಪೈ ಮೈನಸ್ ಆಲ್ಫಾ ಸ್ಕ್ವೇರ್. ಇಲ್ಲಿ ಡಿ ಸ್ಕ್ವೇರ್ನ ಬದಲಾಗಿ ಮೈನಸ್ ಆಲ್ಫಾ ಸ್ಕ್ವೇರ್ ಇರುತ್ತದೆ ಮತ್ತು ಸೈನ್ ಹಾಗೆಯೇ ಇರುತ್ತದೆ ಮತ್ತು ನಾವು ಸಹ ಈ ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾವನ್ನು ಹೊಂದಿರುವಾಗ ಅದೇ ಫಲಿತಾಂಶ ಸಂಪೂರ್ಣವಾಗುತ್ತದೆ. ಆದ್ದರಿಂದ ಕಾಸ್ ವಿಷಯದಲ್ಲಿ ಕೂಡ ಮತ್ತು ನಾವು ಅದೇ ಫಲಿತಾಂಶವನ್ನು ಹೊಂದಿದ್ದೇವೆ ಡಿ ಸ್ಕ್ವೇರ್ ಅನ್ನು ಹಾಗೂ ಇದು ಮೈನಸ್ ಆಲ್ಫಾ ಸ್ಕ್ವೇರ್ನಿಂದ ಬದಲಾಯಿಸಲಾಗುತ್ತದೆ. ಮತ್ತು ಇದನ್ನು ವೇರಿಫೈ ಮಾಡುವುದು ಬಹಳ ಸುಲಭ ಏನೆಂದರೆ ಈ ಡಿ ಸ್ಕ್ವೇರ್ ನಾವು ಈ ಆಪರೇಟರ್ ಡಿ 2 ಟೈಮ್ಸ್ ಅನ್ನು ಈ ಸೈನ್ ಆಲ್ಫಾ ಎಕ್ಸ್ ಮೇಲೆ ಅಪ್ಲೈ ಮಾಡಿದಾಗ ಏನಾಗುತ್ತದೆ. ಇಲ್ಲಿ ಅಪ್ಲೈ ಮಾಡಿದಾಗ ಒಮ್ಮೆ ಈ ಡಿ ಆನ್ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಏನಾಗಬಹುದು ಡಿ ಇಂಟು ಈ ಡಿ ವಿ ಇಲ್ಲಿ ಸ್ಲೈಡ್ಸ್ ಇದೆ ನಮಗೆ ಸಿಗುತ್ತದೆ ಈ ಕಾಸ್. ಆದ್ದರಿಂದ ಡಿ ಡಿಫರೆನ್ಷಿಯಲ್ ಆಪರೇಟರ್ ಆಗಿದೆ. ಇಲ್ಲಿ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಮತ್ತು ನಾವು ಈ ಆಲ್ಫಾವನ್ನು ಸಹ ಪಡೆಯುತ್ತೇವೆ. ಮತ್ತು ನಾವು ಈಗ ಇದನ್ನು ಮಾಡಿದ ನಂತರ ನಾವು ಈ ಡಿ ಅನ್ನು ಅಪ್ಲೈ ಮಾಡಬಹುದು ಮತ್ತು ಇದರಿಂದಾಗಿ ಈ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾದೊಂದಿಗೆ ಮೈನಸ್ ಆಗಿರುತ್ತದೆ. ಮತ್ತು ಈ ಡಿಫರೆನ್ಷಿಯೇಷನ್ನಿಂದ ನಾವು ಮತ್ತೊಂದು ಆಲ್ಫಾವನ್ನು ಹೊಂದಿದ್ದೇವೆ ಮತ್ತು ಮುಂಚೆಯೇ ಇದ್ದ ಆ ಒಂದು. ಆದ್ದರಿಂದ ನಾವು ಮೈನಸ್ ಅನ್ನು ಏನು ಪಡೆಯುತ್ತೇವೆ ಈ ಆಲ್ಫಾ ಸ್ಕ್ವೇರ್ ಆಗಿದೆ ಮತ್ತು ಅದೇ ಫಂಕ್ಷನ್ ಸೈನ್ ಆಲ್ಫಾ ಪ್ಲಸ್ ಬೀಟಾ. ಆದ್ದರಿಂದ ಇದು ಈ ಡಿ ಸ್ಕ್ವೇರ್ ಮತ್ತು ಸೈನ್ ಈ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾದ ಫಲಿತಾಂಶ ಆಗಿದೆ. ಮತ್ತು ಪರಿಣಾಮವಾಗಿ ನಾವು ನೋಡುವುದೇನೆಂದರೆ ಈ ಡಿ ಸ್ಕ್ವೇರ್ ಮೈನಸ್ ಆಲ್ಫಾ ಸ್ಕ್ವೇರ್ನಿಂದ ಬದಲಾಯಿಸಲಾಗಿದೆ ಅದೇ ನಾವು ಕಾಸ್
ಫಂಕ್ಷನ್ಗೆ ಇಂಥದ್ದೇ ಪ್ರೂಫ್ ಮಾಡಬಹುದು. ಆದ್ದರಿಂದ ಈಗ ಈ ಫಲಿತಾಂಶವನ್ನು ಹೊಂದಿರುವ ನಾವು ಇಲ್ಲಿ ಅರ್ಥಮಾಡಿಕೊಂಡಿರುವುದೇನೆಂದರೆ ಅದೇ ಕಾಸ್ಗೆ ಇಲ್ಲಿ ಡಿ ಸ್ಕ್ವೇರ್ ಅನ್ನು ಮೈನಸ್ ಆಲ್ಫಾ ಸ್ಕ್ವೇರ್ ಇಂದ ಬದಲಾಯಿಸಲಾಗುತ್ತದೆ. ಆದ್ದರಿಂದ ನಾವು ಡಿ ಸ್ಕ್ವೇರ್ ರೂಪದಲ್ಲಿ ಈಕ್ವೇಶನ್ ಹೊಂದಿದ್ದರೆ ಅಂದರೆ ಈ ಪೈ ಆಫ್ ಡಿ ಸ್ಕ್ವೇರ್ ಏನಾಗುತ್ತದೆ, ಈ ಡಿ ಸ್ಕ್ವೇರ್ ಅನ್ನು ಮೈನಸ್ ಆಲ್ಫಾ ಸ್ಕ್ವೇರ್ ನಿಂದ ಬದಲಾಯಿಸಲಾಗುತ್ತದೆ. ಸೊ ಇದು ನಾವು ತಿಳಿದುಕೊಂಡಿರುವ ಸಾಮಾನ್ಯ ರೂಲ್. ಆದ್ದರಿಂದ ಈ ಸೈನ್ ಫಂಕ್ಷನ್ ಮೇಲೆ ಡಿ ಸ್ಕ್ವೇರ್ ಆಪರೇಟರ್ ಅನ್ನು ಗಮನಿಸಿದರೆ ಕೇವಲ ಈ ಡಿ ಸ್ಕ್ವೇರ್ ಬದಲಾಯಿಸಲಾಗುತ್ತದೆ ಮೈನಸ್ ಆಲ್ಫಾ ಸ್ಕ್ವೇರ್ ನಿಂದ. ಆದ್ದರಿಂದ ಏನಾದರೂ ಒಂದು ಫಂಕ್ಷನ್ ಡಿ ಸ್ಕ್ವೇರ್ ಕೂಡ ಹೀಗೆ ಆಗುತ್ತದೆ, ಡಿ ಸ್ಕ್ವೇರ್ ಅನ್ನು ಮೈನಸ್ ಆಲ್ಫಾ ಸ್ಕ್ವೇರ್ ಇಂದ ಬದಲಾಯಿಸಲಾಗುತ್ತದೆ. ನಮಗೆ ಈಗ ತಿಳಿದಿದೆ ಈ ಪೈ ಡಿ ಸ್ಕ್ವೇರ್ ಸೈನ್ ಆಲ್ಫಾ ಎಕ್ಸ್ ಈಸ್ ಈಕ್ವಲ್ ಟು ಅಪ್ಸೈ ಮೈನಸ್ ಆಲ್ಫಾ ಸ್ಕ್ವೇರ್ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾಕ್ಕೆ ಸಮಾನವಾಗಿರುತ್ತದೆ. ಮತ್ತು ಈಗ ನಾವು ಈ ಇನ್ವರ್ಸ್ ಆಪರೇಷನ್ನ ಎರಡೂ ಕಡೆಯಿಂದ ಆಪರೇಟ್ ಮಾಡಬಹುದು. ಈ ಪೈ ಡಿ ಸ್ಕ್ವೇರ್ನ ಇನ್ವರ್ಸ್ ಆಪರೇಟರ್ ಎಂದರೆ ಈ ಪೈ ಡಿ ಸ್ಕ್ವೇರ್ ಮತ್ತು ಈ ಇನ್ವರ್ಸ್. ಆದ್ದರಿಂದ ಒಂದು ನಾವು ಇಲ್ಲಿ ಎರಡೂ ಕಡೆ ಅಪ್ಲೈ ಮಾಡಿಕೊಳ್ಳುತ್ತೇವೆ. ಲೆಫ್ಟ್ ಹ್ಯಾಂಡ್ ಸೈಡ್ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾದೊಂದಿಗೆ ಇರುತ್ತದೆ. ನಾವು ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ಅಪ್ಲೈ ಮಾಡಿದಾಗ ನಾವು ಇದನ್ನು 1 ಓವರ್ ಪೈ ಡಿ ಸ್ಕ್ವೇರ್ ಆಗಿ ಬರೆಯಬಹುದು. ಮತ್ತು ನಂತರ ನಮ್ಮ ಬಳಿ ಇದೆ ಪೈ ಆಲ್ಫಾ ಸ್ಕ್ವೇರ್ ಮತ್ತು ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ. ಮತ್ತು ಈಗ ಈ ಪೈ ಮೈನಸ್ ಆಲ್ಫಾ ಸ್ಕ್ವೇರ್ ಈಕ್ವಲ್ ಟು 0 ಆಗಿದ್ದರೆ ನಾವು ಇಲ್ಲಿ ಏನು ಮಾಡುತ್ತೇವೆ, ಆದ್ದರಿಂದ ಇದು ಸ್ವಾಭಾವಿಕವಾಗಿ x ನಿಂದ ಮುಕ್ತವಾಗಿದೆ. ಈ ಆಪರೇಟರ್ ಈ ಪೈಗೆ ಏನನ್ನೂ ಮಾಡುವುದಿಲ್ಲ ಮತ್ತು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತರಬಹುದು. ಮತ್ತು ಅಂತಿಮ ಫಲಿತಾಂಶಗಳು ಈ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾದಲ್ಲಿ ಈ ಪೈ ಡಿ ಸ್ಕ್ವೇರ್ನ ಮೇಲೆ ನಾವು ಒಂದನ್ನು ಹೊಂದಿದ್ದೇವೆ ಎಂಬುದನ್ನು ಇಲ್ಲಿ ನಮಗೆ ನೀಡುತ್ತದೆ. ಇದು 1 ಓವರ್ ಪೈ ಆಲ್ ಮೈನಸ್ ಆಲ್ಫಾ ಸ್ಕ್ವೇರ್ ಮತ್ತು ನಂತರ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ. ಆದ್ದರಿಂದ ನಾವು ನೇರವಾಗಿ ಬಳಸಬಹುದಾದ ಫಲಿತಾಂಶವೆಂದರೆ ನಾವು ಈ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾದ ಮೇಲೆ ಈ 1 ಓವರ್ ಪೈ ಡಿ ಸ್ಕ್ವೇರ್ ಅನ್ನು ಅಥವಾ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾದ ಕೊಸೈನ್ ಫಂಕ್ಷನ್ ಮೇಲೆ ಇದನ್ನು ಅಪ್ಲೈ ಮಾಡಿದಾಗ ನಮಗೆ ದೊರೆಯುತ್ತದೆ 1 ಓವರ್ ಈ ಪೈ ಮತ್ತು ಡಿ ಸ್ಕ್ವೇರ್ ಬದಲಾಯಿಸಲಾಗುತ್ತದೆ ಮೈನಸ್ ಆಲ್ಫಾ ಸ್ಕ್ವೇರ್ ಇಂದ, ಮತ್ತು ನಾವು ಈ ಸೈನ್ ಅನ್ನು ಅದೇ ರೀತಿ ಪಡೆಯುತ್ತೇವೆ. ಆದ್ದರಿಂದ ಮತ್ತೆ ಸಾರಾಂಶಿಸಲು, ಆದ್ದರಿಂದ ಈ ಎಕ್ಸ್ ಈ ಫಾರ್ಮ್ನಲ್ಲಿದ್ದರೆ ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಅಥವಾ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ, ಎರಡೂ ಸಂದರ್ಭಗಳಲ್ಲಿ ನಾವು ಇವುಗಳನ್ನು ಹೀಗೆ ಡೀಲ್ ಮಾಡಬಹುದು. 1 ಓವರ್ ಎಫ್ ಡಿ ಇಲ್ಲಿ ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ. ನಾವು ಏನು ಮಾಡಬೇಕೆಂದರೆ ಈ ಎಫ್ ಡಿ ಅನ್ನು ಪೈ ಡಿ ಸ್ಕ್ವೇರ್ನ ಫಾರ್ಮ್ನಲ್ಲಿ ಬರೆಯಬೇಕು, ಯಾಕೆಂದರೆ ನಾವು ಕಲಿತಿದ್ದೇವೆ ಡಿ ಸ್ಕ್ವೇರ್ ಮೈನಸ್ ಆಲ್ಫಾ ಸ್ಕ್ವೇರ್ ಇಂದ ಬದಲಾಗುತ್ತದೆ ಎಂದು. ಆದ್ದರಿಂದ ನಾವು ಇದನ್ನು ಒಂದು ಫಂಕ್ಷನ್ ಎಫ್ ಡಿ ಆಗಿ ಪುನಃ ಬರೆಯಬೇಕು ಅನ್ನು ಈ ಡಿ ಸ್ಕ್ವೇರ್ನ ಫಂಕ್ಷನ್ ಆಗಿ. ಅದು ಯಾವಾಗಲೂ ಸಾಧ್ಯವಾಗಲಿಕ್ಕಿಲ್ಲ ಮತ್ತು ಅದು ದೂರ ಇರುತ್ತವೆ. ಈ ಎಫ್ ಡಿ ಅನ್ನು ಈ ಡಿ ಸ್ಕ್ವೇರ್ನ ಟರ್ಮ್ಸ್ನಲ್ಲಿ ನೀಡದಿದ್ದರೆ ಏನು ಮಾಡುವುದು, ಅಂತಹ ಕೇಸ್ನಲ್ಲಿ ಕೂಡ ನಾವು ಕೆಲವು ಉದಾಹರಣೆಗಳೊಂದಿಗೆ ಏನು ಮಾಡುವುದು ಎಂದು ತಿಳಿಯೋಣ. ಆದರೆ ಮೊದಲು ಈ ಫಲಿತಾಂಶಗಳನ್ನು ನೋಡೋಣ. ಆದ್ದರಿಂದ ನಾವು ಡಿ ಸ್ಕ್ವೇರ್ನ ಈ ಫಂಕ್ಷನ್ ಅನ್ನು ಹೊಂದಿದ್ದರೆ ಮತ್ತು ನಾವು ಈ ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಟರ್ಮ್ ಮೇಲೆ ಆಪರೇಟ್ ಮಾಡುತ್ತಿದ್ದೇವೆ, ಹೀಗಾಗಿ ಈ ಡಿ ಸ್ಕ್ವೇರ್ ಆಗುತ್ತದೆ ಮೈನಸ್ ಆಲ್ಫಾ ಸ್ಕ್ವೇರ್. ಮತ್ತು ಅದೇ ರೀತಿ ಸಂಭವಿಸುತ್ತದೆ. ಈ ಪೈ ಮೈನಸ್ ಆಲ್ಫಾ ಸ್ಕ್ವೇರ್ 0ಗೆ ಈಕ್ವಲ್ ಅಲ್ಲ ಎಂಬುದನ್ನು ಗಮನಿಸಿ, ಇಲ್ಲದಿದ್ದರೆ ನಾವು ಅದನ್ನು ಡಿವೈಡ್ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಸೈನ್ ಸಂದರ್ಭದಲ್ಲಿ ನಾವು ಈ ಫಲಿತಾಂಶಗಳನ್ನು ಸಹ ಹೊಂದಿದ್ದೇವೆ. ಇದರಿಂದಾಗಿ ನಾವು 1 ಓವರ್ ಏನಾದರೂ ಈ ಫಂಕ್ಷನ್ ಆಫ್ ಡಿ ಸ್ಕ್ವೇರ್ ಅನ್ನು ಅಪ್ಲೈ ಮಾಡಿದರೆ ನಾವು ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಮೇಲೆ ಆರೇಟ್ ಮಾಡುತ್ತೇವೆ. ಫಲಿತಾಂಶವು 1 ಓವರ್ ಪೈ ಮತ್ತು ಮೈನಸ್ ಆಲ್ಫಾ ಸ್ಕ್ವೇರ್ ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಆಗಿರುತ್ತದೆ. ಇದರ ಆಧಾರದ ಮೇಲೆ ಒಂದು ಉದಾಹರಣೆಯನ್ನು ತೆಗೆದುಕೋ. ಆದ್ದರಿಂದ ನಾವು ಇಲ್ಲಿ ಇದನ್ನು ಇವ್ಯಾಲ್ಯುವೇಟ್ ಮಾಡುತ್ತೇವೆ. 1 ಓವರ್ ಡಿ ಪವರ್ 4 ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ 1 ಕಾಸ್ 2 ಎಕ್ಸ್. ಆದ್ದರಿಂದ ಇಲ್ಲಿ ಇದು ಡಿಫರೆನ್ಷಿಯಲ್ ಈಕ್ವೇಶನ್ನ ಒಂದು ಪರ್ಟಿಕ್ಯುಲರ್ ಇಂಟಿಗ್ರಲ್ ಎಂದು ನಾವು ಅರಿತುಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಈ 1 ಓವರ್ ಡಿ 4 ಪ್ಲಸ್ ಈ ಡಿ ಸ್ಕ್ವೇರ್ ಪ್ಲಸ್ 1. ನಮ್ಮ ಡಿಫರೆನ್ಷಿಯಲ್ ಈಕ್ವೇಶನ್ ಹೀಗಿರುತ್ತದೆ: ಡಿ ಪವರ್ 4 ಪ್ಲಸ್ ಈ ಡಿ ಸ್ಕ್ವೇರ್ ಪ್ಲಸ್ 1 ಆಪರೇಟರ್ ಡೌನ್ y ಇಸ್ ಈಕ್ವಲ್ ಟು ಕಾಸ್ 2 ಎಕ್ಸ್. ಆದ್ದರಿಂದ ಇದು ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿತ್ತು ಮತ್ತು ನಾವು ಕೇವಲ ಪರ್ಟಿಕ್ಯುಲರ್ ಇಂಟಿಗ್ರಲ್ ಪಡೆಯಲು ಬಯಸುತ್ತೇವೆ. ಆದ್ದರಿಂದ ಇದು ಈ ಫಾರ್ಮ್ ಅನ್ನು ಇಲ್ಲಿ ಡಿ 4 ಮತ್ತು ಡಿ ಸ್ಕ್ವೇರ್ ಪ್ಲಸ್ 1 ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ನಾವು ಈ ಕಾಸ್ 2 ಎಕ್ಸ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ನಾವು ಈ ಪರ್ಟಿಕ್ಯುಲರ್ ಇಂಟಿಗ್ರಲ್ ಅನ್ನು ಇವ್ಯಾಲ್ಯುವೇಟ್ ಮಾಡಬೇಕು, ಬೇರೇನೂ ಅಲ್ಲ. ಆದ್ದರಿಂದ ಇಲ್ಲಿ ನಾವು ಏನು ಮಾಡುತ್ತೇವೆ ಎನ್ನುವುದನ್ನು ಅತ್ಯಂತ ಸರಳ ಕೇಸ್ ಎಂದು ಕರೆಯುತ್ತಾರೆ, ಏಕೆಂದರೆ 1 ಓವರ್ ಎಲ್ಲವೂ ನಮ್ಮ ಬಳಿ ಡಿ ಸ್ಕ್ವೇರ್ ಫಾರ್ಮ್ನಲ್ಲಿದೆ. ಡಿ ಪವರ್ 4 ಅನ್ನು ನಾವು ಡಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಎಂದು ಬರೆಯಬಹುದು ಮತ್ತು ನಂತರ ಡಿ ಸ್ಕ್ವೇರ್ 1
ಮತ್ತು ಇದು 2x ನಮ್ಮ ಬಳಿ ಇದೆ. ತದನಂತರ ನಾವು ಈ d ಸ್ಕ್ವೇರ್ ಅನ್ನು ಇಲ್ಲಿ ಈ -4 ಬದಲಾಯಿಸುತ್ತದೆ. ಆದ್ದರಿಂದ ಇಲ್ಲಿ -4 -4 ಮತ್ತು ನಂತರ ಈ +1. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು d ಸ್ಕ್ವೇರ್ನ ಟರ್ಮ್ಸ್ ನಲ್ಲಿ ಎಲ್ಲವನ್ನೂ ಬರೆಯಬಹುದು. ಮತ್ತು d ಸ್ಕ್ವೇರ್ ಅನ್ನು ಈ a ಸ್ಕ್ವೇರ್ ಆಲ್ಫಾ ಸ್ಕ್ವೇರ್ ಇಂದ ಬದಲಾಯಿಸಲಾಗುತ್ತದೆ. ಮತ್ತು ನಮಗೆ ಈ ಆಪರೇಷನ್ನ ವ್ಯಾಲ್ಯೂ ದೊರೆಯುತ್ತದೆ. ಅದನ್ನು ಇಲ್ಲಿ ಸರಳಗೊಳಿಸಬಹುದು. ಆದ್ದರಿಂದ ಇದು 4 ಮತ್ತು ನಂತರ 16 ಆಗಿರುತ್ತದೆ ಮತ್ತು ಇಲ್ಲಿ ನಾವು ಈ -4 ಪಡೆಯುತ್ತೇವೆ. ಸೊ 12 ಮತ್ತು +1 13. ಆದ್ದರಿಂದ 1/13 ಮತ್ತು cos 2x ಇಲ್ಲಿ ಈ cos 2x ಮೇಲಿನ ಆಪರೇಷನ್ನ ವ್ಯಾಲ್ಯೂ ಆಗಿರುತ್ತದೆ. ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ನಾವು ಇದನ್ನು d ಸ್ಕ್ವೇರ್ -2d + 1 ಮತ್ತು ಇದನ್ನು ನಾವು ಇವ್ಯಾಲ್ಯುವೇಟ್ ಮಾಡುತ್ತೇವೆ ಈ 3x ನ ಮೇಲೆ. ಈ 3x ನ cos ಸೈನ್ ಫಂಕ್ಷನ್. ಈಗ ಈ ಸಂದರ್ಭದಲ್ಲಿ ನಾವು ಈ ಹಿಂದಿನ ಪ್ರಕರಣದಲ್ಲಿ d ಸ್ಕ್ವೇರ್ನಂತೆ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ವಾಸ್ತವವಾಗಿ ಬಳಸಲಾಗುವುದಿಲ್ಲ. ಆದರೆ ಇಲ್ಲಿ ನಾವು ಈ d ಸ್ಕ್ವೇರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಆ ಟ್ರಿಕ್ ಅನ್ನು ಅನ್ವಯಿಸಬಹುದು. ಆದ್ದರಿಂದ ನಾವು ಈ d ಸ್ಕ್ವೇರ್ ಅನ್ನು ಹೊಂದಿರುವಲ್ಲೆಲ್ಲ ಅದನ್ನು ನಾವು ಮೊದಲು ಮೈನಸ್ನೊಂದಿಗೆ ತೆಗೆದುಹಾಕುತ್ತೇವೆ. ಈ ಆಲ್ಫಾ ಸ್ಕ್ವೇರ್ ಟರ್ಮ್ ಆದ್ದರಿಂದ ಇಲ್ಲಿ ನಾವು ಈ -3 ಸ್ಕ್ವೇರ್ ಇಂದ ಬದಲಾಯಿಸುತ್ತೇವೆ ಅಂದರೆ ಈ ಸ್ಥಳದಲ್ಲಿ -9 ಮತ್ತು ನಂತರ ನಾವು -2d ಅನ್ನು ಹೊಂದಿದ್ದೇವೆ ಏಕೆಂದರೆ ನಾವು ಈ d ಅನ್ನು ಇಲ್ಲಿ ಸ್ಪರ್ಶಿಸಲು ಸಾಧ್ಯವಿಲ್ಲ. d ಇಲ್ಲಿ +1 ಮತ್ತು cos 3x. ನಾವು ಇಲ್ಲಿ ಅಪ್ಲೈ ಮಾಡುವ ರೂಲ್ ನಲ್ಲಿ d ಸ್ಕ್ವೇರ್ ಅನ್ನು ಆಲ್ಫಾ ಸ್ಕ್ವೇವ್ ಇಂದ ಬದಲಾಯಿಸಲಾಗುತ್ತದೆ. ಅಂದರೆ ಇಲ್ಲಿ ಈ -9. ಮತ್ತು ಈಗ ನಾವು ಕನಿಷ್ಠ ಈ d ಸ್ಕ್ವೇರ್ ಟರ್ಮ್ಸ್ ಅನ್ನು ಸರಳೀಕರಿಸುತ್ತೇವೆ. ಮತ್ತು ನಾವು ಟರ್ಮ್ಸ್ ಅನ್ನು ಕೇವಲ d ಅಲ್ಲಿ ಮಾತ್ರ ಪಡೆಯುತ್ತೇವೆ. ಈಗ ನಮ್ಮ ಬಳಿ ಈ -12 ಇದೆ ಯಾಕೆಂದರೆ ಇದಾಗಿದೆ -8 ಮತ್ತು -2d ಇದನ್ನು -12 ಆಗಿ ಬರೆಯಬಹುದು ಎಂದು ಬರೆಯಬಹುದು ಮತ್ತು ಈ d +4 ಫಾರ್ಮ್ ಆಗಿ ಕೂಡ. ಆದ್ದರಿಂದ d 1/d ಫಾರ್ಮ್ ಈ cos 3x ಮೇಲೆ. ಮತ್ತು ಈಗ ನಾವು ಸಾಮಾನ್ಯ ಪ್ರಕರಣಕ್ಕೆ ಪಡೆದ ಫಾರ್ಮುಲಾ ಅನ್ನು ಇಂಟಿಗ್ರಲ್ ರೂಪದಲ್ಲಿ ಬಳಸಬಹುದು ಅಥವಾ ಇನ್ನೊಂದು ತಂತ್ರವಿದೆ ಅದನ್ನು ಇಲ್ಲಿ ಬಳಸಬಹುದು. ಇದರಿಂದ ನಾವು ಮಲ್ಟಿಪ್ಲೈ ಬೈ d -4 ಮಾಡಿ ಈ d -4 ರಿಂದ ಈ ಆಪರೇಟರ್ಗೆ ಡಿವೈಡ್ ಮಾಡಿದರೆ ನಂತರ ನಾವು ನ್ಯೂಮರೇಟರ್ ಅನ್ನು ಪಡೆಯುತ್ತೇವೆ. ಇದರಲ್ಲಿದೆ d -4 ಮತ್ತು ಈ ಡಿನಾಮಿನೇಟರ್ನಲ್ಲಿದೆ d ಸ್ಕ್ವೇರ್ ಈ 4. ಸೊ ಇಲ್ಲಿ 1/2 ಈಗಾಗಲೇ ಇದೆ ಮತ್ತು d +4 ಮತ್ತು d -4 ನಮಗೆ ನೀಡುತ್ತದೆ d ಸ್ಕ್ವೇರ್ ಮತ್ತು ಇಲ್ಲಿ ಈ -16. ಆದ್ದರಿಂದ ನಮ್ಮ ಬಳಿ ಇದು ಇದೆ ಎಲ್ಲಿ -16. ನ್ಯೂಮರೇಟರ್ನಲ್ಲಿ ನಮ್ಮ ಬಳಿ ಇದೆ d -4. ಈಗ ನಾವು d ಸ್ಕ್ವೇರ್ ಟರ್ಮ್ನಂತೆಯೇ ಡಿನಾಮಿನೇಟರ್ ಅನ್ನು ಹೊಂದಿದ್ದೇವೆ. ಇದನ್ನು ನಾವು ಈ cos 3x ಮೇಲೆ ಮತ್ತೆ ಆಪರೇಟ್ ಮಾಡಬಹುದು ಮತ್ತು ಇದರ ಪರಿಣಾಮವಾಗಿ ಇಲ್ಲಿ 1/d ಸ್ಕ್ವೇರ್ ಈ -9 ಆಲ್ಫಾ ಸ್ಕ್ವೇರ್ ಇಂದ ಬದಲಾಗುತ್ತದೆ. ಆದ್ದರಿಂದ -9 ಮತ್ತು -16 ನಾವು -25 ಅನ್ನು ಪಡೆಯುತ್ತೇವೆ. ನಂತರ ನಾವು -1/2 ಅನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ಇಲ್ಲಿ 1/50 ಅನ್ನು ಪಡೆದುಕೊಂಡಿದ್ದೇವೆ. ಮತ್ತು ನಂತರ ಈ d -4 ಆಪರೇಟರ್ ಮಾಡುತ್ತದೆ ಈ cos 3x ಮೇಲೆ. ತದನಂತರ ನಾವು ಈಗ ಈ ಆಪರೇಟರ್ ಅನ್ನು ಆಪರೇಟ್ ಮಾಡಬಹುದು. ಏಕೆಂದರೆ ಒಮ್ಮೆ ನಾವು ಈ d ಆಪರೇಟರ್ ಅನ್ನು ನ್ಯೂಮರೇಟರ್ನಲ್ಲಿ ಹೊಂದಿದ್ದರೆ ಅದು ಇಲ್ಲಿ ಸರಳ ಡಿಫರೆನ್ಸಿಯೇಷನ್ ಆಗುತ್ತದೆ. ಆದ್ದರಿಂದ ಈ cos 3x ಮೇಲೆ d ನಾವು ಈ cos 3x ನಲ್ಲಿ ಈ d ಅನ್ನು ಪಡೆಯುತ್ತೇವೆ. ಅದಾಗುತ್ತದೆ sin 3x ವಿದ್ ಮೈನಸ್ ಸೈನ್ ಮತ್ತು 3 ಮತ್ತು ಮೈನಸ್ ಈ 4 cos 3x. ನಂತರ ಇಲ್ಲಿ ಈ 50. ಆದ್ದರಿಂದ ನಾವು ವ್ಯಾಲ್ಯೂ ಅನ್ನು ಈ ರೂಪದಲ್ಲಿ ಬರೆದಿದ್ದೇವೆ. -1/50 ಇಲ್ಲಿ cos 3x + 3 sin x. ಆದ್ದರಿಂದ ಇಲ್ಲಿ ಟ್ರಿಕ್ ಏನೆಂದರೆ ಈ d +4 ಅನ್ನು ಇಲ್ಲಿ ಡಿನಾಮಿನೇಟರ್ನಲ್ಲಿ ಹೊಂದಿದ್ದರೆ ನಂತರ ನಾವು ಈ ಕಾಂಜುಗೇಟ್ನೊಂದಿಗೆ ಅಪ್ಲೈ ಮಾಡಬಹುದು d -4 ಮತ್ತು d -4 ಪುನಃ ಈ d ಸ್ಕ್ವೇರ್ ಟರ್ಮ್ ಅನ್ನು ಡಿನಾಮಿನೇಟರ್ನಲ್ಲಿ ಮಾಡುತ್ತದೆ. ಅರ್ಥ ಈ d ಸ್ಕ್ವೇವ್ -16 ಮತ್ತು ನ್ಯೂಮರೇಟರ್ನಲ್ಲಿ ನಮ್ಮ ಬಳಿ ಈ d ಫಾರ್ಮ್ ಟರ್ಮ್ ಇದೆ. ಸೊ ಸ್ಕ್ವೇರ್ -16 ಆಗುವುದು. ಈಗ ಪುನಃ ನಾವು ಅಪ್ಲೈ ಮಾಡಬಹುದು ಯಾಕೆಂದರೆ d ಸ್ಕ್ವೇವ್ ಟರ್ಮ್ ಅಲ್ಲಿದೆ ಆದ್ದರಿಂದ d ಸ್ಕ್ವೇರ್ ಬದಲಾಗುತ್ತದೆ -3 ಸ್ಕ್ವೇರ್ ಇಂದ. ತದನಂತರ ಒಮ್ಮೆ ನಮಗೆ ನ್ಯೂಮರೇಟರ್ನಲ್ಲಿ ಆಪರೇಟರ್ ಇದ್ದರೆ ನಾವು ನ್ಯೂಮರೇಟರ್ ಜೊತೆ ಮುಂದುವರಿಯಬಹುದು ಅಂದರೆ ಡಿಫರೆನ್ಷಿಯಲ್ ಆಪರೇಟರ್ ಮತ್ತು ಅದನ್ನು ನಾವು ಕೊಟ್ಟಿರುವ ಫಂಕ್ಷನ್ನಲ್ಲಿ ಸರಳವಾಗಿ ಆಪರೇಟ್ ಮಾಡಬಹುದು. ಆದ್ದರಿಂದ ಇಲ್ಲಿ ನಮ್ಮ ಬಳಿ ಇದು ಇದೆ. ಇನ್ನೊಂದು ಕೇಸ್ನಲ್ಲಿ ಈ ಪೈ ಮೈನಸ್ ಆಲ್ಫಾ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಆಗಿದ್ದರೆ ಆ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಇಂಟಿಗ್ರಲ್
ನಾವು ಈಗ ಕಲಿಯುತ್ತೇವೆ ಏನೆಂದರೆ 1 ಓವರ್ ಇಡಿ ಸ್ಕ್ವೇರ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಮತ್ತು ಇದನ್ನು ಈ ಸೈನ್ ಆಲ್ಫಾ ಎಕ್ಸ್ ಮೇಲೆ ಆಪರೇಟ್ ಮಾಡಿದಾಗ ಆದ್ದರಿಂದ ಇಲ್ಲಿ ಡಿ ಸ್ಕ್ವೇರ್ ಅನ್ನು ನಾವು ಮೈನಸ್ ಆಲ್ಫಾ ಸ್ಕ್ವೇರ್ನಿಂದ ಬದಲಾಯಿಸಿದರೆ ಅದು 0 ಆದ್ದರಿಂದ ಇದನ್ನು ಮಾಡಲು ಅನುಮತಿಸಲಾಗುವುದಿಲ್ಲ. ಈ ಫಾರ್ಮುಲಾ ಅನ್ನು ನಿರ್ವಹಿಸಲು ನಮಗೆ ಅನುಮತಿ ಇಲ್ಲ ಹಿಂದೆ ಡಿರೈವ್ ಮಾಡಿದಂಥದ್ದು. ಆದರೆ ನಾವು ತಿಳಿದುಕೊಳ್ಳಬೇಕು ಇದನ್ನು ಪುನಃ ಬರೆಯಿರಿ ಮತ್ತು ಅಂತಿಮವಾಗಿ ಏನೆಂದು ಪಡೆಯುತ್ತೇವೆ ನೋಡಿ. ಆದ್ದರಿಂದ ನಾವು ಈಗ ಇದನ್ನು ಹೇಗೆ ಪುನಃ ಬರೆಯುವುದು ಸೈನ್ ಆಲ್ಫಾ ಎಕ್ಸ್ ಆದ್ದರಿಂದ ಸೈನ್ ಆಲ್ಫಾ ನಾವು ಇಮ್ಯಾಜಿನರಿ ಭಾಗವಾಗಿ ತೆಗೆದುಕೊಳ್ಳುತ್ತೇವೆ 1 ಓವರ್ ಡಿ ಸ್ಕ್ವೇರ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಆಪರೇಟರ್ ಆಗಿದೆ. ಆದ್ದರಿಂದ ಈ ಸೈನ್ ಆಲ್ಫಾ ಎಕ್ಸ್ ನಾವು ಇದನ್ನು ಬರೆದಿದ್ದೇವೆ ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಐ ಟೈಮ್ ಈ ಸೈನ್ ಆಲ್ಫಾ ಎಕ್ಸ್ ಮತ್ತು ನಾವು ಈ ಅರ್ಥದ ಇಮ್ಯಾಜಿನರಿ ಭಾಗವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಬಗ್ಗೆ ಮಾತನಾಡುತ್ತಿದ್ದಾರೆ 1 ಓವರ್ ಡಿ ಸ್ಕ್ವೇರ್ ಜೊತೆಗೆ ಆಲ್ಫಾ ಸ್ಕ್ವೇರ್ ಸೈನ್ ಆಲ್ಫಾ ಎಕ್ಸ್ ಇದು ನಾವು ಇಲ್ಲಿ ಮಾಡಲು ಬಯಸುವ ಆಪರೇಷನ್ ಆಗಿದೆ. ಆದ್ದರಿಂದ ಈ ಪ್ಲಸ್ ಟರ್ಮ್ಸ್ನಲ್ಲಿ ಇದನ್ನು ಬರೆಯುತ್ತಿದ್ದೇನೆ. ನಾವು ಇವ್ಯಾಲ್ಯುವೇಟ್ ಮಾಡಲು ಬಯಸುವ ಈ ಐ ಮತ್ತು ಮತ್ತೆ ಅದೇ ಫಂಕ್ಷನ್ ಅನ್ನು ಪರಿಚಯಿಸುತ್ತಿದ್ದೇವೆ. ನಾವು ಈಗ ಈ ಬದಿಯಲ್ಲಿ ಪಡೆಯುತ್ತಿರುವ ಪ್ರಯೋಜನವನ್ನು ನಾವು ಈ ಇಮ್ಯಾಜಿನರಿ ಭಾಗವನ್ನು ಸಂಗ್ರಹಿಸುತ್ತೇವೆ. ನಾವು ಇಲ್ಲಿ ಏನನ್ನು ಪಡೆಯುತ್ತೇವೆ ಏಕೆಂದರೆ ಇಮ್ಯಾಜಿನರಿ ಭಾಗವನ್ನು ನಿಖರವಾಗಿ ನಾವು ಇವ್ಯಾಲ್ಯುವೇಟ್ ಮಾಡಲು ಬಯಸುತ್ತೇವೆ. ಆದರೆ ನಾವು ಈ ರೀತಿಯಲ್ಲಿ ಯಾವ ಸರಳೀಕರಣವನ್ನು ಮಾಡಿದ್ದೇವೆ ಆದ್ದರಿಂದ ನಾವು ಇದನ್ನು ಸಂಯೋಜಿಸಿದರೆ ನಾವು 1 ಓವರ್ ಡಿ ಸ್ಕ್ವೇರ್ ಜೊತೆಗೆ ಆಲ್ಫಾ ಸ್ಕ್ವೇರ್ ಮತ್ತು ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಐ ಸೈನ್ ಆಲ್ಫಾ ಎಕ್ಸ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಐ ಸೈನ್ ಆಲ್ಫಾ ಎಕ್ಸ್ ಐ ಆಲ್ಫಾ ಎಕ್ಸ್ ಜೊತೆಗೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗುತ್ತದೆ. ತದನಂತರ ನಾವು ಈ ಆಪರೇಷನ್ ಅನ್ನು ಡಿ ಸ್ಕ್ವೇರ್ ಜೊತೆಗೆ ಆಲ್ಫಾ ಸ್ಕ್ವೇರ್ ಮೇಲೆ ಹೊಂದಿದ್ದೇವೆ ಮತ್ತು ನಾವು ಈಗಾಗಲೇ ಕೊನೆಯ ಲೆಕ್ಚರ್ನಿಂದ ಕಲಿತ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ನ ಆಪರೇಷನ್ ನಾವು ತಿಳಿದಿದ್ದೇವೆ. ಆದ್ದರಿಂದ ನಾವು ಈಗ ಇದನ್ನು ಪರಿಗಣಿಸುತ್ತೇವೆ ಎಕ್ಸ್ಪೋನೆನ್ಷಿಯಲ್ ಐ ಆಲ್ಫಾ ಎಕ್ಸ್ ಮೇಲೆ ಕಾರ್ಯನಿರ್ವಹಿಸುವ ಈ 1 ಓವರ್ ಡಿ ಸ್ಕ್ವೇರ್ ಮತ್ತು ಆಲ್ಫಾ ಸ್ಕ್ವೇರ್ ಇದನ್ನು ನಾವು ಈಗ 1 ಓವರ್ ಡಿ ಸ್ಕ್ವೇರ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಅನ್ನು ಡಿ ಮೈನಸ್ ಐ ಆಲ್ಫಾ ಮತ್ತು ಇಂಟು 1 ಓವರ್ ಡಿ ಪ್ಲಸ್ ಐ ಆಲ್ಫಾ ಆದ್ದರಿಂದ ಡಿ ಸ್ಕ್ವೇರ್ ಎಂದು ಪುನಃ ಬರೆಯಬಹುದು ಜೊತೆಗೆ ಈ ಆಲ್ಫಾ ಸ್ಕ್ವೇರ್ ಅನ್ನು ನಾವು ಡಿ ಸ್ಕ್ವೇರ್ ಮೈನಸ್ ಐ ಆಲ್ಫಾ ಹೋಲ್ ಸ್ಕ್ವೇರ್ ಎಂದು ಬರೆದಿದ್ದೇವೆ. ತದನಂತರ ನಾವು ಈ ಡಿ ಮೈನಸ್ ಐ ಆಲ್ಫಾ ಮತ್ತು ಡಿ ಪ್ಲಸ್ ಐ ಆಲ್ಫಾ ಫಾರ್ಮ್ ಅನ್ನು ಬರೆಯಬಹುದು ಮತ್ತು ನಾವು ಈಗಾಗಲೇ ಇದನ್ನು 1 ಓವರ್ ಡಿ ಪ್ಲಸ್ ಐ ಆಲ್ಫಾ ಮೇಲೆ ಹೇಗೆ ಅನ್ವಯಿಸಬೇಕು ಎಂದು ಬರೆಯಬೇಕು ಏಕೆಂದರೆ ಇಲ್ಲಿ ಡಿ ಅನ್ನು ಐ ಆಲ್ಫಾ ಟರ್ಮ್ಸ್ನಿಂದ ಬದಲಾಯಿಸಿದಾಗ ನಾವು ಈ ಆಪರೇಷನ್ನ ಪರಿಣಾಮವಾಗಿ 2 ಆಲ್ಫಾಕ್ಕಿಂತ ಹೆಚ್ಚಿನದನ್ನು ಹೊಂದುತ್ತೇವೆ. ತದನಂತರ ಉಳಿದವು 1 ಓವರ್ ಡಿ ಮೈನಸ್ ಐ ಆಲ್ಫಾ ಆಪರೇಟೆಡ್ ಆನ್ ಇ ಪವರ್ ಐ ಆಲ್ಫಾ ಎಕ್ಸ್ ಇದು 2 ಐ ಆಲ್ಫಾಗಿಂತ ಹೆಚ್ಚು ಮತ್ತು ಇದು ನಾವು ಇದನ್ನು ಈ ಆಪರೇಷನ್ ಇಂದ ತೆಗೆದುಕೊಂಡಿದ್ದೇವೆ. ಈಗ ಅಂತಿಮವಾಗಿ ಇದು ಡಿ ಮೈನಸ್ ಐ ಆಲ್ಫಾ ಇ ಪವರ್ ಐ ಆಲ್ಫಾ ಎಕ್ಸ್ ಮತ್ತು ಇದನ್ನು ನಿಖರವಾಗಿ ಚರ್ಚಿಸಲಾಗಿದೆ. ನಾವು ಇಲ್ಲಿ ಇಡಿ ಅನ್ನು ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು 0 ಆಗುತ್ತಿದೆ ಎಂದು ಪ್ರತ್ಯೇಕವಾಗಿ ಚರ್ಚಿಸಲಾಗಿದೆ. ಆದರೆ ನಾವು ಫಾರ್ಮುಲಾ ಡಿರೈವ್ ಮಾಡಿದ್ದೇವೆ ಮತ್ತು ಅದರ ವ್ಯಾಲ್ಯೂ ಆಗುತ್ತದೆ ಈ ಎಕ್ಸ್ ಓವರ್ ಫ್ಯಾಕ್ಟೋರಿಯಲ್ 1 ಮತ್ತು ಈ ಒಂದೇ ಇ ಪವರ್ ಐ ಆಲ್ಫಾ ಎಕ್ಸ್. ಈಗ ಇದರ ವ್ಯಾಲ್ಯೂ 2 ಐ ಆಲ್ಫಾಕ್ಕಿಂತ ಎಕ್ಸ್ ಆಗಿರುತ್ತದೆ ಏಕೆಂದರೆ ಎಕ್ಸ್ ಓವರ್ ಫ್ಯಾಕ್ಟೋರಿಯಲ್ 1. ಆದ್ದರಿಂದ ಇಲ್ಲಿ ಈ ಆಪರೇಷನ್ ಇಂದ ನಾವು ಈ ಎಕ್ಸ್ ಓವರ್ ಇ ಫ್ಯಾಕ್ಟೋರಿಯಲ್ 1 ಮತ್ತು ಈ ಐ ಆಲ್ಫಾ ಎಕ್ಸ್ ಪಡೆಯುತ್ತೇವೆ ಮತ್ತು ನಂತರ ಇದರೊಂದಿಗೆ ನಾವು 2 ಐ ಆಲ್ಫಾವನ್ನು ಹೊಂದಿದ್ದೇವೆ. ಈ 2 ಐ ಆಲ್ಫಾ ಮತ್ತು ಎಕ್ಸ್ಪೋನೆನ್ಷಿಯಲ್ ಐ ಆಲ್ಫಾ ಎಕ್ಸ್ ಮೇಲೆ ನಾವು ಇಲ್ಲಿ ಎಕ್ಸ್ ಎಂದು ಬರೆದಿದ್ದೇವೆ. ಈಗ ನಾವು ಇದನ್ನು 1 ಓವರ್ ಡಿ ಸ್ಕ್ವೇರ್ ಪ್ಲಸ್ ಆಲ್ಫಾ ಐ ಸ್ಕ್ವೇರ್ ಆಪರೇಟರ್ ಅನ್ನು ಸೈನ್ ಆಲ್ಫಾ ಎಕ್ಸ್ ಕೆಳಗೆ ಪಡೆಯಲು ಬಯಸುತ್ತೇವೆ ಮತ್ತು ನಾವು ಇಮ್ಯಾಜಿನರಿ ಭಾಗವನ್ನು ತೆಗೆದುಕೊಳ್ಳಲು ಬಯಸುತ್ತೇವೆ. ಡಿರೈವೇಶನ್ ಇಲ್ಲಿ ಸೂಚಿಸಿದಂತೆ ಇದರ ಇಮ್ಯಾಜಿನರಿ ಭಾಗವು ಈಗ ನಾವು ಪಡೆಯುತ್ತೇವೆ. ಆದ್ದರಿಂದ ಇಮ್ಯಾಜಿನರಿ ಭಾಗ ಯಾವುದು ಆದ್ದರಿಂದ ನಾವು ಈ ಎಕ್ಸ್ ಅನ್ನು 2 ಐ ಆಲ್ಫಾ ಮತ್ತು ಈ ಪವರ್ ಐ ಆಲ್ಫಾ ಎಕ್ಸ್ ಅನ್ನು ಹೊಂದಿದ್ದೇವೆ. ನಾವು ಕಾಸ್ ಆಲ್ಫಾ ಎಕ್ಸ್ ಪ್ಲಸ್ ಐ ಸೈನ್ ಆಲ್ಫಾ ಎಕ್ಸ್ ಅನ್ನು ಬರೆಯುತ್ತೇವೆ ಮತ್ತು ಇದು ಮೊದಲನೇ ಭಾಗವು ಮೈನಸ್ ಎಕ್ಸ್ ಆಗಿರುತ್ತದೆ ಆದ್ದರಿಂದ ನಾನು ಇಲ್ಲಿ ಮೈನಸ್ ಎಕ್ಸ್ ಮತ್ತು ಈ ಐ ಅನ್ನು ಮಲ್ಟಿಪ್ಲೈ ಮಾಡುತ್ತೇನೆ. ಇದು ಐ ಸ್ಕ್ವೇರ್ ಆಗಿದೆ ಇದು -1 ಟು ಆಲ್ಫಾ ಕಾಸ್ ಆಲ್ಫಾ ಎಕ್ಸ್ ನೊಂದಿಗೆ ಇರುತ್ತದೆ ಮತ್ತು ಎರಡನೇ ಟರ್ಮ್ ಇದರಿಂದ ಮುಕ್ತವಾಗಿರುತ್ತದೆ ಅಂದರೆ ಐ ಕ್ಯಾನ್ಸಲ್ ಮಾಡುತ್ತೇನೆ ಮತ್ತು ಈ ಸೈನ್ ಆಲ್ಫಾ ಎಕ್ಸ್ ಟರ್ಮ್ನೊಂದಿಗೆ ನಾವು 2 ಆಲ್ಫಾಕ್ಕಿಂತ ಹೆಚ್ಚು ಎಕ್ಸ್ ಅನ್ನು ಹೊಂದಿದ್ದೇವೆ. ಆದ್ದರಿಂದ ಇಮ್ಯಾಜಿನರಿ ಭಾಗವು ನಾವು ಈಗ ಇದರಿಂದ ಹೊರಬರುತ್ತೇವೆ ಮತ್ತು ಅದು 2 ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಗಿಂತ ಈ ಎಕ್ಸ್ನ ಇಮ್ಯಾಜಿನರಿ ಭಾಗವಾಗಿರುತ್ತದೆ ಮತ್ತು ಈ ಐ ಟೈಮ್ಸ್ ಎಕ್ಸ್ ಅನ್ನು 2 ಆಲ್ಫಾ ಮತ್ತು ಕಾಸ್ ಆಲ್ಫಾ ಎಕ್ಸ್ ಗಿಂತ ಮೈನಸ್ ಮಾಡುತ್ತದೆ.
ಆದ್ದರಿಂದ ಸೈನ್ನ ಇಮ್ಯಾಜಿನರಿ ಭಾಗವು 2 ಆಲ್ಫಾ ಕಾಸ್ ಆಲ್ಫಾ x ಗಿಂತ ಮೈನಸ್ ಸೈನ್ x ನೊಂದಿಗೆ ಮೈನಸ್ ಆಗಿರುತ್ತದೆ ಮತ್ತು ಅದು ನಾವು ಇಲ್ಲಿ ಪಡೆದ ಫಲಿತಾಂಶವಾಗಿದೆ. ಇದರ ಇಮ್ಯಾಜಿನರಿ ಭಾಗವು 2 ಆಲ್ಫಾ ಕಾಸ್ ಗಿಂತ ಮೈನಸ್ x ಗಿಂತ ಏನೂ ಅಲ್ಲ, ಆದ್ದರಿಂದ ನೇರ ಫಲಿತಾಂಶವೆಂದರೆ ನಾವು 1 ಓವರ್ ಡಿ ಸ್ಕ್ವೇರ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಮತ್ತು ಆಲ್ಫಾ ಸ್ಕ್ವೇರ್ ಅನ್ನು ಸೈನ್ ಆಲ್ಫಾ x ನಲ್ಲಿ ನಿರ್ವಹಿಸಿದ್ದೇವೆ. ನಾವು ಇಲ್ಲಿ ಮೈನಸ್ x ಓವರ್ 2 ಆಲ್ಫಾ ವ್ಯಾಲ್ಯೂ ಅನ್ನು ಪಡೆಯುತ್ತೇವೆ. ಆದ್ದರಿಂದ ಇಲ್ಲಿ x 2 ಆಲ್ಫಾಕ್ಕಿಂತ ಹೆಚ್ಚು ಮತ್ತು ಕಾಸ್ ಸೈನ್ ಅನ್ನು ಕಾಸ್ ಆಲ್ಫಾ x ಎಂದು ತೆಗೆದುಕೊಳ್ಳಲಾಗುತ್ತದೆ, ಅಥವಾ ಇದು ಆಲ್ಫಾ ಇಲ್ಲಿ ಕಾಸ್ ಆಲ್ಫಾ x ಆಗಿದೆ. ಮತ್ತು ಮೈನಸ್ x ಆದ್ದರಿಂದ ಯಾವ ಆಲ್ಫಾ ಟರ್ಮ್ ಇದರಿಂದ ಹೊರಬರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಲು 1 ಓವರ್ ಡಿ. ಆದ್ದರಿಂದ ಈ ಇನ್ವರ್ಸ್ ಆಪರೇಟರ್ ಆಗಿ ತೆಗೆದುಕೊಳ್ಳಲಾಗುತ್ತದೆ, ಆದ್ದರಿಂದ ಈ ಸೈನ್ ಇಂಟಿಗ್ರಲ್ ಮೈನಸ್ ಕಾಸ್ನೊಂದಿಗೆ ಸಹ ಇರುತ್ತದೆ ಮತ್ತು 2 ಆಲ್ಫಾ ಫ್ಯಾಕ್ಟರ್ ಮೇಲೆ x ಇರುತ್ತದೆ. ಏಕೆಂದರೆ ನಾವು ಇಲ್ಲಿ ಕಾಸ್ ಆಲ್ಫಾ x ತೆಗೆದುಕೊಂಡಾಗ ಕಾಸ್ ಆಲ್ಫಾ x ಗೆ ಏನಾಗುತ್ತದೆ ಎಂಬುದು ರಿಯಲ್ ಆಗುತ್ತದೆ. ಆದ್ದರಿಂದ ನಾವು ಇಲ್ಲಿ ಕಾಸ್ ಆಲ್ಫಾ x ಅನ್ನು ಹಾಕಿದರೆ ನಾವು ಇದರ ನಿಜವಾದ ಭಾಗವನ್ನು ಹೊಂದಲು ಬಯಸುತ್ತೇವೆ. ಅಂತಿಮವಾಗಿ ಇದರ ರಿಯಲ್ ಭಾಗ ಮತ್ತು ನೈಜ ಭಾಗವು ಈ ಸೈನ್ ಆಲ್ಫಾ x ನೊಂದಿಗೆ 2 ಆಲ್ಫಾ ಗಿಂತ ಹೆಚ್ಚು ಇರುತ್ತದೆ. ಆದ್ದರಿಂದ ನಾವು ಇದನ್ನು 1 ಓವರ್ ಡಿ ಸ್ಕ್ವೇರ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಅನ್ನು ಕಾಸ್ ಆಲ್ಫಾ x ಮೇಲೆ ಅನ್ವಯಿಸಿದಾಗ ಅದು ಫಲಿತಾಂಶವಾಗಿರುತ್ತದೆ, ವ್ಯಾಲ್ಯೂ x ಓವರ್ 2 ಆಲ್ಫಾ ಮತ್ತು ಸೈನ್ ಆಲ್ಫಾ ಆಗುತ್ತದೆ. ಆದ್ದರಿಂದ ಈಗ ಈ 2 ಪ್ರಮುಖ ಫಲಿತಾಂಶಗಳನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಾವು ಸೈನ್ ಆಲ್ಫಾ x ಮೇಲೆ ಡಿ ಸ್ಕ್ವೇರ್ ಮತ್ತು ಆಲ್ಫಾ ಸ್ಕ್ವೇರ್ ಅನ್ನು ಅನ್ವಯಿಸಿದಾಗ ನಮ್ಮಲ್ಲಿರುವ ಫಲಿತಾಂಶವು ಮೈನಸ್ ಕಾಸ್ ಆಲ್ಫಾ x ಆಗಿರುತ್ತದೆ. ಈ ಅಂಶದೊಂದಿಗೆ x 2 ಆಲ್ಫಾ ಮೇಲೆ ಕಾಸ್ ಇಲ್ಲಿ ಆಲ್ಫಾ ಆಗಿರುತ್ತದೆ x 1 ಫ್ಯಾಕ್ಟರ್ ಪ್ಲಸ್ x 2 ಆಲ್ಫಾ ಮೇಲೆ. ಆದ್ದರಿಂದ ಈ ಡಿ ಸ್ಕ್ವೇರ್ ಪ್ಲಸ್ 4y ನ ಸಾಮಾನ್ಯ ಸಲ್ಯೂಷನ್ ಅನ್ನು ಕೇವಲ ಒಂದು ಉದಾಹರಣೆ ಹುಡುಕಿ, ಇದು ಸೈನ್ ಸ್ಕ್ವೇರ್ x ಗೆ ಈಕ್ವಲ್ ಆಗಿರುತ್ತದೆ. ಮತ್ತು ಮೊದಲನೇದಾಗಿ ನಾವು ಸಾಮಾನ್ಯ ಸಲ್ಯೂಷನ್ ಕಂಡುಹಿಡಿಯಬೇಕು, ಆದ್ದರಿಂದ ನಾವು ಹೋಮೋಜೀನಿಯಸ್ ಸಮೀಕರಣದ ಸಾಮಾನ್ಯ ಸಲ್ಯೂಷನ್ ಕಂಡುಹಿಡಿಯಬೇಕು, ಅಥವಾ ನಾವು ಅದನ್ನು ಪೂರಕ ಫಂಕ್ಷನ್ ಎಂದು ಕರೆಯುತ್ತೇವೆ. ಆದ್ದರಿಂದ ನಾವು ಇದರ ಪೂರಕ ಕಾರ್ಯವನ್ನು ಕಂಡುಹಿಡಿಯಬೇಕು. ಇಲ್ಲಿ ಆಕ್ಸಿಲರಿ ಸಮೀಕರಣ m ಸ್ಕ್ವೇರ್ ಆಗಿರುತ್ತದೆ. ಇಲ್ಲಿ ಪ್ಲಸ್ 4 is equal to 0. m is equal to 0 ಪ್ಲಸ್ ಮೈನಸ್ ಈ 2i. ಮತ್ತು ಪೂರಕ್ಸ್ ಫಂಕ್ಷನ್ ಎಕ್ಸ್ಪೋನೆನ್ಷಿಯಲ್ 0x ಅನ್ನು ತೆಗೆದುಕೊಳ್ಳುತ್ತದೆ. ಅದು 1 so c1 cos 2x c2 ಮತ್ತು c2 sin 2x. ಆದ್ದರಿಂದ ಇದು ಈ ಡಿಫರೆನ್ಷಿಯಲ್ ಈಕ್ವೇಶನ್ನ ಆಕ್ಸಿಲರಿ ಫಂಕ್ಷನ್ ಆಗಿದೆ. ಮತ್ತು ನಂತರ ನಾವು ಪರ್ಟಿಕ್ಯುಲರ್ ಇಂಟಿಗ್ರಲ್ ಪಡೆಯುತ್ತೇವೆ, ಅದು 1 ಓವರ್ ಡಿ ಸ್ಕ್ವೇರ್ ಪ್ಲಸ್ 4 ಮತ್ತು ಸೈನ್ ಸ್ಕ್ವೇರ್ x ಗಿಂತ ಹೆಚ್ಚು ರೂಪವನ್ನು ಪಡೆಯುತ್ತದೆ. ಮತ್ತು ಸೈನ್ ಆಲ್ಫಾ x ಮತ್ತು ಕಾಸ್ ಆಲ್ಫಾ x ನ ಫಲಿತಾಂಶಗಳನ್ನು ನಾವು ತಿಳಿದಿದ್ದೇವೆ. ಆದ್ದರಿಂದ ನಾವು ಇಲ್ಲಿ ಅನ್ವಯಿಸಬಹುದಾದ ಫಲಿತಾಂಶಗಳನ್ನು ನಾವು ಇಲ್ಲಿ ಬರೆಯಬಹುದು. ಇದನ್ನು ನಾವು ಈ ಸೈನ್ ಸ್ಕ್ವೇರ್ x ಇಂಟು ಈ 2x ಕೋನಕ್ಕೆ ಪುನಃ ಬರೆಯಬಹುದು. ಆದ್ದರಿಂದ ಅದು 1 ಓವರ್ ಸ್ಕ್ವೇರ್ ಪ್ಲಸ್ 4 ಆಗಿರುತ್ತದೆ ಮತ್ತು ಈ ಸೈನ್ ಸ್ಕ್ವೇರ್ x ಅನ್ನು 1 ಮೈನಸ್ ಕಾಸ್ 2x 2ರಿಂದ ಡಿವೈಡ್ ಮಾಡಿ ಎಂದು ಬರೆಯಲಾಗುತ್ತದೆ. ಮತ್ತು ಈಗ ನಾವು ಈ ಆಪರೇಟರ್ ಅನ್ನು ಈ 1 ಮೈನಸ್ ಕಾಸ್ 2x ಆದ್ದರಿಂದ 1 ಮೇಲೆ 2 ಕಾನ್ಸ್ಟೆಂಟ್ ಆಗಿ ಅನ್ವಯಿಸಬಹುದು, ಇಲ್ಲಿಗೆ ತೆಗೆದುಕೊಳ್ಳಬಹುದು. ಆದ್ದರಿಂದ 1 ಓವರ್ ಇಡಿ so 1/2 ಅನ್ನು ಹೊರ ತೆಗೆದುಕೊಳ್ಳಬಹುದು. ಮತ್ತು ನಾವು ಇಡಿ ಸ್ಕ್ವೇರ್ ಪ್ಲಸ್ 4 ಮೇಲೆ 1 ಹೊಂದಬಹುದು. 1 ಮೈನಸ್ನಲ್ಲಿ 1 ಡಿ ಸ್ಕ್ವೇರ್ ಪ್ಲಸ್ 4 ಈ ಕಾಸ್ನಲ್ಲಿ 2x ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ತದನಂತರ ಇಂದು ನಾವು ಬಳಸುತ್ತಿರುವ ಟ್ರಿಕ್ ಆಗಿ ನಾವು ಅದರ ಎಕ್ಸ್ಪೋನೆನ್ಷಿಯಲ್ 0x ಅನ್ನು ತೆಗೆದುಕೊಳ್ಳಬಹುದು, ಆದ್ದರಿಂದ ಇಡಿ ಅನ್ನು 0 ಇಂದ ಬದಲಾಯಿಸಬಹುದು. ಆದ್ದರಿಂದ ನಾವು 1/4 ಅನ್ನು ಪಡೆಯುತ್ತೇವೆ. ಮತ್ತು ಇಲ್ಲಿ ಇದು 2x ಆದ್ದರಿಂದ ನಾವು ಇಲ್ಲಿ ಈ ಕಾಸ್ 2x 1 ಓವರ್ ಡಿ ಸ್ಕ್ವೇರ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಅನ್ನು ಅನ್ವಯಿಸುತ್ತಿದ್ದೇವೆ, ಆದ್ದರಿಂದ x 2ರ ಮೇಲೆ 2 ಆಗಿರುತ್ತದೆ ಮತ್ತು ನಂತರ ನಾವು ಸೈನ್ 2x ಆಗಿರುತ್ತದೆ. ಈ 4 ಮತ್ತೆ ಇಲ್ಲಿ 4 ಕೂಡ ಇದೆ, ಆದ್ದರಿಂದ ನಾವು 1 ಓವರ್ 8 ಹೊಂದಿದ್ದೇವೆ ಮತ್ತು ನಂತರ ನಾವು 1 ಮೈನಸ್ x ಮತ್ತು ಸೈನ್ 2x ಅನ್ನು ಪಡೆಯುತ್ತೇವೆ. ಇದರಿಂದ ಇಲ್ಲಿ ಇದರ ಫಲಿತಾಂಶವು ಇಲ್ಲಿ ಮಾತನಾಡುತ್ತದೆ. ಮತ್ತು ಸಾಮಾನ್ಯ ಸಲ್ಯೂಷನ್ ಕೇವಲ ಪೂರಕ ಫಂಕ್ಷನ್ ಆಗಿರುತ್ತದೆ ಮತ್ತು ಪ್ಲಸ್ ಈ ಪರ್ಟಿಕ್ಯುಲರ್ ಇಂಟಿಗ್ರಲ್ ಆಗಿರುತ್ತದೆ. ಇಲ್ಲಿ ಇನ್ನೂ 2 ನಿಯಮಗಳನ್ನು ಆಗಾಗ್ಗೆ ಬಳಸಲಾಗುತ್ತದೆ, ಆದ್ದರಿಂದ ನಾವು ಡೆರೈವೇಶನ್ ಗೆ ಹೋಗುವುದಿಲ್ಲ. ಆದ್ದರಿಂದ x ಪವರ್ m ನ ಪಾಲಿನಾಮಿಯಲ್ ಆಗಿದ್ದರೆ ಇದನ್ನು ನಿರ್ವಹಿಸುವುದು ಹೇಗೆ ಎಂಬ ಕಲ್ಪನೆಯನ್ನು ಯಾವ ಆಲೋಚನೆಯನ್ನು ಸರಿಯಾಗಿ ವಿನ್ಯಾಸಗೊಳಿಸಲಾಗುತ್ತದೆ. ಉದಾಹರಣೆಗೆ ಈ ಕೆಳಗಿನ ಆಪರೇಟರ್ನಿಂದ
ಕಡಿಮೆ ಡಿಗ್ರಿ ಎಫ್ ಡಿ ಅನ್ನು ಹೊರತೆಗೆಯಲಾಗುತ್ತದೆ ಫಂಕ್ಷನ್ ಅಲ್ಲಿ ಎಫ್ ಡಿ. ಆದ್ದರಿಂದ ಈ ಒಂದು ಪ್ಲಸ್ಗೆ ಎಫ್ ಡಿ ಪವರ್ ಆಲ್ಫಾದ ಮತ್ತೊಂದು ಫಂಕ್ಷನ್ ಅನ್ನು ರೆಡ್ಯೂಸ್ ಮಾಡಲು ಆದ್ದರಿಂದ ನಾವು ಡಿನಾಮಿನೇಟರ್ನಲ್ಲಿ ಹೊಂದಿದ್ದೇವೆ ಈ ಎಫ್ ಡಿ ಅನ್ನು ನಾವು ಕಡಿಮೆ ಡಿಗ್ರಿ ಅವಧಿಯನ್ನು ತೆಗೆದುಕೊಳ್ಳುತ್ತೇವೆ ಇದರಿಂದ ನಾವು ಈ ಫಾರ್ಮ್ನ ಯಾವುದಾದರೂ ಒಂದು ಪ್ಲಸ್ ಅಥವಾ ಮೈನಸ್ ಎಫ್ ಡಿ ಮತ್ತು ಪವರ್ ಆಲ್ಫಾ ಸಾಮಾನ್ಯವಾಗಿ ಈ ಆಲ್ಫಾ ಹೆಚ್ಚಿನ ಸಂದರ್ಭಗಳಲ್ಲಿ ಇರುತ್ತದೆ. ಮತ್ತು ನಾವು ಇದನ್ನು ಮಾಡಿದಾಗ ನಾವು ಈಗ ಈ ನ್ಯೂಮರೇಟರ್ಗೆ ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡುತ್ತೇವೆ ಆದ್ದರಿಂದ ನಾವು ಸುಲಭವಾಗಿ ನಿಭಾಯಿಸಬಹುದಾದ ಡಿಫರೆನ್ಷಿಯಲ್ ಆಪರೇಟರ್ ಅನ್ನು ಮಾತ್ರ ಪಡೆಯುತ್ತೇವೆ ಆದರೆ ಎಕ್ಸ್ ಪವರ್ ಎಂ ನಂತಹ ರೈಟ್ ಹ್ಯಾಂಡ್ ಸೈಡ್ ಇದ್ದಾಗ ಇದು ಸುಲಭ ಏಕೆಂದರೆ ನಾವು ಈ ರೀತಿಯ ಎಕ್ಸ್ ಪವರ್ ಎಂ ಈ ಪಾಲಿನಾಮಿಯಲ್ ಮಾಡಿದಾಗ ಇರುವ ಡಿಫರೆನ್ಷಿಯಲ್ ಆಪರೇಟರ್ನ ಕಾರಣದಿಂದ ಆದ್ದರಿಂದ ನಾವು ಆ ಡೆರಿವೇಟಿವ್ ಟರ್ಮ್ಸ್ ಅನ್ನು ಆ ಡಿಫರೆನ್ಷಿಯಲ್ಸ್ಗಳನ್ನು ನಿಖರವಾಗಿ ಪಡೆಯಬಹುದು. ನಾವು ಇದನ್ನು ನ್ಯೂಮರೇಟರ್ಗೆ ತೆಗೆದುಕೊಂಡಾಗ ಅಲ್ಲಿ ಈ ವಿಸ್ತರಣೆಗಳನ್ನು ಬಳಸಬೇಕಾಗುತ್ತದೆ. ಆದ್ದರಿಂದ ಒಂದು ಪ್ಲಸ್ ಎಕ್ಸ್ ಅನ್ನು ಒಂದು ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಚದರ ಮೈನಸ್ ಎಕ್ಸ್ ಸ್ಕ್ವೇರ್ ಅಥವಾ ಒಂದು ಮೈನಸ್ ಎಕ್ಸ್ ಪವರ್ ಮೈನಸ್ ಒಂದನ್ನು ನಾವು ಬಳಸಬೇಕಾಗುತ್ತದೆ ಈ ಸೂತ್ರವನ್ನು ಒಂದು ಪ್ಲಸ್ ಎಕ್ಸ್ ಸ್ಕ್ವೇರ್ ಜೊತೆಗೆ ಎಕ್ಸ್ ಘನವನ್ನು ಬಳಸಿ. ಆದ್ದರಿಂದ ಇಲ್ಲಿ ನಾವು ಈ ಕಲ್ಪನೆಯನ್ನು ಮತ್ತೆ ತೋರಿಸಲು ಈ ಸಾಮಾನ್ಯ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆದ್ದರಿಂದ ಈ ಪಾಲಿನಾಮಿಯಲ್ ಟರ್ಮ್ ಮತ್ತು 1 ಓವರ್ ಡಿ ಕ್ಯೂಬ್ ಇಡಿ ಸ್ಕ್ವೇರ್ ಮತ್ತು ಮೈನಸ್ 6d ಅನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ನಾವು ಈ ಡಿನಾಮಿನೇಟರ್ ನಿಂದ ಈ ಕನಿಷ್ಠ ಆರ್ಡರ್ ಟರ್ಮ್ ಅನ್ನು ತೆಗೆದುಕೊಳ್ಳುತ್ತೇವೆ ಅದು ಮೈನಸ್ 6d. ಆದ್ದರಿಂದ ನಾವು ಕಾಮನ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಇದು 1 ಆಗಿರುತ್ತದೆ. ಮತ್ತು ಇಲ್ಲಿ ನಾವು ಈ ಮೈನಸ್ ಡಿ ಸ್ಕ್ವೇರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಮೈನಸ್ ಅನ್ನು ಹೊರತೆಗೆಯಲಾಗಿದೆ ಆದ್ದರಿಂದ ಅಲ್ಲಿ ಪ್ಲಸ್ ಆಗಿರುತ್ತದೆ ಮತ್ತು ನಂತರ ನಾವು 6 ಓವರ್ ಡಿ ಮತ್ತು ಇಲ್ಲಿ ಮೈನಸ್ ಡಿ ಸ್ಕ್ವೇರ್ ಅನ್ನು 6ರಿಂದ ಹೊಂದಿದ್ದೇವೆ. ಆದ್ದರಿಂದ ಈ ಮೈನಸ್ 6d ಅನ್ನು ತೆಗೆದುಕೊಳ್ಳುವುದರಿಂದ ನಾವು ಇದನ್ನು ಮತ್ತು ಈ ಡಿ ಅನ್ನು 6 ಮತ್ತು ಮೈನಸ್ ಡಿ ಸ್ಕ್ವೇರ್ ಅನ್ನು 6 ಟರ್ಮ್ ಇಂದ ಪಡೆಯುತ್ತಿದ್ದೇವೆ ಆದ್ದರಿಂದ 1 ಪ್ಲಸ್ ಮತ್ತು ಇದು 1. ಆದ್ದರಿಂದ ನಾವು ಇಲ್ಲಿ ಮೈನಸ್ 6d ಯಿಂದ 6 ಮೈನಸ್ ಡಿ 1 ಪ್ಲಸ್ ಡಿ ಬೈ 6 ಮೈನಸ್ ಡಿ ಸ್ಕ್ವೇರ್ ಬೈ 6 ಜೊತೆ ಈ ಡಿನಾಮಿನೇಟರ್ನಲ್ಲಿ ಪಡೆಯುತ್ತಿದ್ದೇವೆ. ಮತ್ತು ನಾವು ಇದನ್ನು ನ್ಯೂಮರೇಟರ್ ತೆಗೆದುಕೊಳ್ಳಬಹುದು ಮತ್ತು ಹಾಗೆ ಮಾಡುತ್ತೇವೆ ಮತ್ತು ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ 6ಕ್ಕಿಂತ ಮೈನಸ್ 1ರಂತೆ ನಾವು ತೆಗೆದುಕೊಂಡಿರುವ ನ್ಯೂಮರೇಟರ್ ಹಾಗೆಯೇ ಉಳಿಯುತ್ತದೆ ಮತ್ತು ನಾವು ತೆಗೆದುಕೊಂಡ ನ್ಯೂಮರೇಟರ್ 1 ಪ್ಲಸ್ ಆಗಿರುತ್ತದೆ. ಇಡಿ ಮೇಲೆ 6 ಮೈನಸ್ ಡಿ ಸ್ಕ್ವೇರ್ ಮೈನಸ್ 6 2 ಪವರ್ ಈ ಮೈನಸ್ 1ನ್ನು ನಾವು ಇಲ್ಲಿ ಮತ್ತೆ ವಿಸ್ತರಿಸಬಹುದು ಆದ್ದರಿಂದ 1 ಮೈನಸ್ ಇಡಿ ಇಂದ 6 ಮೈನಸ್ ಡಿ ಚದರ 6 ಮತ್ತು ಪ್ಲಸ್ ಈ ಸ್ಕ್ವೇರ್ ಟರ್ಮ್ ಅನ್ನು ಇಲ್ಲಿ ನಾವು ಹೆಚ್ಚು ಪರಿಗಣಿಸಬೇಕು ಮತ್ತು ನಮ್ಮ ಪಾಲಿನಾಮಿಯಲ್ ಈ 2ರ ಡಿಗ್ರಿಯಾಗಿದೆ. ಮತ್ತು ನಾವು ಇಲ್ಲಿ ಡಿ ಸ್ಕ್ವೇರ್ ವರೆಗೆ ಹೊಂದಿದ್ದೇವೆ ಮತ್ತು ನಾವು ಸಂಗ್ರಹಿಸಿದ ಎಲ್ಲಾ ಮುಂದಿನ ಸುತ್ತಿನಲ್ಲಿ ನಾವು ಸಂಗ್ರಹಿಸಿರುವ ಟರ್ಮ್ಸ್ ಖಂಡಿತವಾಗಿಯೂ ಡಿ ಕ್ಯೂಬ್ ಅನ್ನು ಹೊಂದಿರುತ್ತವೆ ಅದು 0ಗೆ ಮಾಡುತ್ತದೆ. ನಾವು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕಾಗಿಲ್ಲ ಏಕೆಂದರೆ ನಾವು ಈ ಹೈಯರ್ ಆರ್ಡರ್ ಟರ್ಮ್ಸ್ ಅನ್ನು ನಿರ್ವಹಿಸಿದಾಗ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 0ಯಾಗುತ್ತದೆ. ಆದ್ದರಿಂದ ಈ ಡಿ ಸ್ಕ್ವೇರ್ ಟರ್ಮ್ಸ್ ಬಗ್ಗೆ ಸಾಕು. ಈಗ ನಾವು ಇಲ್ಲಿಂದ ಡಿ ಸ್ಕ್ವೇರ್ ಟರ್ಮ್ ಅನ್ನು ಮಾತ್ರ ಸಂಗ್ರಹಿಸುತ್ತೇವೆ. ಆದ್ದರಿಂದ ನಾವು 6d ಮೈನಸ್ಗಿಂತ ಹೆಚ್ಚು ಮೈನಸ್ ಹೊಂದಿದ್ದೇವೆ ಈ ಡಿ ಮೈನಸ್ 6 ಪದದಿಂದ ಮೈನಸ್ ಪ್ಲಸ್ ಇಲ್ಲಿ ಡಿ ಸ್ಕ್ವೇರ್ ಮತ್ತು ಈ ಪದದಿಂದ ನಾವು 1d ಸ್ಕ್ವೇರ್ ಅನ್ನು ಪಡೆಯುತ್ತೇವೆ ಮತ್ತು ಈ ಸ್ಕ್ವೇರ್ ಇಂದ ಈ ಡಿ ಸ್ಕ್ವೇರ್ ಅನ್ನು 6ರಿಂದ ಪಡೆಯುತ್ತೇವೆ. ಆದ್ದರಿಂದ ಈ ಸ್ಕ್ವೇರ್ ಬೈ 36 ನಿಂದ ಈ ಸ್ಕ್ವೇರ್ನ ಇತರ ಎಲ್ಲಾ ಷರತ್ತುಗಳನ್ನು ಡಿ ಕ್ಯೂಬ್ ಮತ್ತು ಡಿ 4 ಇರುತ್ತದೆ ಆದರೆ ಅವು ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 1ನ್ನು 0ಗೆ ಮಾಡುತ್ತವೆ. ಆದ್ದರಿಂದ ನಾವು ಆ ಟರ್ಮ್ಸ್ ಅನ್ನು ಪರಿಗಣಿಸಬೇಕಾಗಿಲ್ಲ. ಮತ್ತು ಈಗ ನಾವು ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 1ರ ಮೇಲೆ ಈ ಡಿಫರೆನ್ಷಿಯಲ್ ಆಪರೇಟರ್ ಅನ್ನು ಅನ್ವಯಿಸಬಹುದು. ಆದ್ದರಿಂದ ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 1ರೊಂದಿಗೆ ನಾವು ಮೇಲೆ ಅನ್ವಯಿಸಿದಾಗ ಅದು ಇರುತ್ತದೆ ಆದ್ದರಿಂದ ನಾವು ಈ ಎಕ್ಸ್ ಸ್ಕ್ವೇರ್ ಪ್ಲಸ್ನ 6 ಮತ್ತು ಡಿ ಇಂದ 1ನ್ನು ಹೊಂದಿದ್ದೇವೆ ಆದ್ದರಿಂದ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ನ ಡೆರಿವೇಟಿವ್ 2x ಆಗಿದೆ. ತದನಂತರ ನಾವು ಈ 2ನ್ನು ಸೇರಿಸಬಹುದು ಆದ್ದರಿಂದ ಇಲ್ಲಿ ನಾವು 36 ರಿಂದ 36 ಡಿ ಸ್ಕ್ವೇರ್ 7 ಅನ್ನು ಹೊಂದಿದ್ದೇವೆ. ಮತ್ತು ಈ ಡಿ ಸ್ಕ್ವೇರ್ ಅನ್ನು ನಾವು ಅಲ್ಲಿ ಆಪರೇಟರ್ ಮಾಡಿದಾಗ ನಾವು 2 ಪಡೆಯುತ್ತೇವೆ. ಈಗ ನಾವು ಇದನ್ನು ಸರಳೀಕರಿಸಬಹುದು ನಾವು ಈ ಫಲಿತಾಂಶವನ್ನು 6d ಮತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ 3 ಪ್ಲಸ್ 25 ಬೈ 18 ಡಿ ಮೂಲಕ ಇನ್ವರ್ಸ್ ಆಪರೇಟರ್ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ಡಿಫರೆನ್ಷಿಯಲ್ ಅರ್ಥದ ಇನ್ವರ್ಸ್ ಅರ್ಥ ಈ ಸರಳ ಇಂಟೆಗ್ರೇಷನ್ ಇದರ 1 ಓವರ್ ಡಿ ನಾವು ಒಮ್ಮೆ ಇಂಟಿಗ್ರೇಟ್ ಮಾಡಬೇಕು ಅದು ಈ ಇಂಟೆಗ್ರೇಷನ್ಗೆ ಇಲ್ಲಿ ಫಲಿತಾಂಶವಾಗಿರುತ್ತದೆ. ಈ ನೇರ ಫಾರ್ಮುಲಾ ಇವಿಗೆ x e ಪವರ್ x ಇಂಟು ಇ ವಿ ಇದ್ದಾಗ ವಿ ಎಕ್ಸ್ನ ಯಾವುದೇ ಫಂಕ್ಷನ್ ಈ ಫಾರ್ಮ್ ಅನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಎಫ್ ಡಿ ಪವರ್ ಎ ಎಕ್ಸ್ ವಿ ಮೇಲೆ 1ನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಾವು ಈ ಪವರ್ ಎಕ್ಸ್ ಅನ್ನು ಈ ಆಪರೇಷನ್ ನಿಂದ ತೆಗೆದುಕೊಳ್ಳಬಹುದು ಈ ಪವರ್ ಎ ಎಕ್ಸ್ ಆದರೆ ಇಲ್ಲಿ ಡಿ ಅನ್ನು ಬದಲಾಯಿಸಲಾಗುತ್ತದೆ ಡಿ ಪ್ಲಸ್ ಎ
ಮತ್ತು ಈ ವಿ ವಿಲ್ ಆಗಿರುವಾಗ ಅದು ಒಂದು ರೀತಿಯ ಶಿಫ್ಟಿಂಗ್ ಥಿಯಮ್ ಆಗಿದೆ. ಅದನ್ನು ನಾವು ಇಲ್ಲಿ ಬದಲಾಯಿಸುವ ಫಲಿತಾಂಶವನ್ನು ಬಳಸುತ್ತೇವೆ. ಮತ್ತೆ ಇದರ ಆಧಾರದ ಮೇಲೆ ಒಂದು ಉದಾಹರಣೆಯನ್ನು ತೋರಿಸಲು ನಾವು ಡಿ ಸ್ಕ್ವೇರ್ ಪ್ಲಸ್ 3d ಪ್ಲಸ್ 2e2x ಮತ್ತು ನಂತರ sin x ಅನ್ನು ಹೊಂದಿದ್ದೇವೆ. ಆದ್ದರಿಂದ ಇಲ್ಲಿ e2x ನಾವು ಈ ಆಪರೇಷನ್ ನಿಂದ ತೆಗೆದುಕೊಂಡಿದ್ದೇವೆ, ಆದರೆ ನಂತರ d ಪ್ಲಸ್ 2 ಇದನ್ನು ಇಲ್ಲಿ ಮಾಡಲಾಗುತ್ತದೆ. ಮತ್ತು ಈಗ ನಾವು ಇದನ್ನು ಈ sin x ನಲ್ಲಿ ನಿರ್ವಹಿಸಲು ಬಯಸುತ್ತೇವೆ ಮತ್ತು ನಾವು ಈಗಾಗಲೇ ಇಲ್ಲಿ ಕಲಿತಿದ್ದೇವೆ. ಇದನ್ನು ಸರಳೀಕರಿಸಲು ನಾವು ಈ ಸೈನ್ನಲ್ಲಿ ಡಿ ಸ್ಕ್ವೇರ್ ಪ್ಲಸ್ 7d ಮತ್ತು 11 ಪಡೆಯುತ್ತೇವೆ ಮತ್ತು ನಂತರ ನಾವು ಈ ಡಿ ಸ್ಕ್ವೇರ್ ಅನ್ನು d-1 ಇಂದ ಮೊದಲು ಚರ್ಚಿಸಿದಂತೆ ಬದಲಾಯಿಸಬಹುದು. ಆದ್ದರಿಂದ 7d ಪ್ಲಸ್ 11ಕ್ಕಿಂತ ಹೆಚ್ಚಿನದನ್ನು ಪಡೆಯುತ್ತದೆ ಮತ್ತು ನಂತರ ನಾವು ಇಲ್ಲಿ 7d-11 ಅನ್ನು 7d-11 ರಿಂದ ಡಿವೈಡ್ ಮಾಡಬೇಕು. ಈ ಡಿ ಸ್ಕ್ವೇರ್ ಅನ್ನು ಮತ್ತೆ ಅಲ್ಲಿಗೆ ಪಡೆಯಲು x ಅನ್ನು ಮತ್ತೆ ಬದಲಾಯಿಸಬಹುದು. ಈ ಡಿ ಸ್ಕ್ವೇರ್ ಅನ್ನು -1 ಇಂದ ಬದಲಾಯಿಸಲಾಗುತ್ತದೆ. ಮತ್ತು ನಂತರ ಈ ಆಪರೇಷನ್ ನಲ್ಲಿ ನಾವು ಅಪ್ಲೈ ಮಾಡಬಹುದು sin x ಮೇಲೆ ಫಲಿತಾಂಶವನ್ನು ಪಡೆಯಲು. ಆದ್ದರಿಂದ ಇದು ಕೊನೆಯ ನೇರ ಫಾರ್ಮುಲಾ ಆಗಿದೆ, ಇದನ್ನು ಬಳಸಬಹುದು ಮತ್ತು ನಾವು ಪ್ರೂಫ್ ನೀಡುವುದಿಲ್ಲ ಇಲ್ಲಿ ಪುನಃ ಸೊ 1/fdxv ಸೊ x ಇಂಟು 1v ಪುನಃ x ನ ಫಂಕ್ಷನ್ ಆಗಿದೆ. ಆದ್ದರಿಂದ ಈ ಸೂತ್ರವು ಒಂದು ರೀತಿಯ ಪ್ರಾಡಕ್ಟ್ ರೂಲ್ ಹೇಳುತ್ತದೆ. ಈ x ನೀವು ಇದನ್ನು ತೆಗೆದು ಇದನ್ನು 1/fd ಆನ್ v ಮೈನಸ್ ಮೇಲೆ ಅನ್ವಯಿಸಬಹುದು, ನಂತರ ನೀವು ಈ f d ಹೋಲ್ ಸ್ಕ್ವೇರ್ ಮೇಲೆ f ಪ್ರೈಮ್ ಹೊಂದಿದ್ದೀರಿ. ಮತ್ತು ಈ ಸೂತ್ರದೊಂದಿಗೆ ನಾವು ನೇರವಾಗಿ ಪರ್ಟಿಕ್ಯುಲರ್ ಇಂಟಿಗ್ರಲ್ ಪಡೆಯಬಹುದು. ಈ ಉದಾಹರಣೆಯಲ್ಲಿ 1 ಮೇಲೆ ಡಿ ಸ್ಕ್ವೇರ್ ಮೈನಸ್ 2d ಪ್ಲಸ್ ಈ x sin x ಮೇಲೆ ಅನ್ವಯಿಸಲಾಗಿದೆ, ಆದ್ದರಿಂದ ನಾವು ಈ ಸೂತ್ರವನ್ನು ಬಳಸುತ್ತೇವೆ. ಆದ್ದರಿಂದ ಈ x ಅನ್ನು ಇಲ್ಲಿ ತೆಗೆದುಕೊಳ್ಳುತ್ತೇವೆ, ಈ ಹೋಲ್ ಆಪರೇಟರ್ ಅನ್ನು sin x ಮೇಲೆ ಅನ್ವಯಿಸಿ ನಂತರ ಈ f ನ ಡೆರಿವೇಟಿವ್ ಅನ್ನು ರೆಡ್ಯೂಸ್ ಮಾಡಿ. ಆದ್ದರಿಂದ ಡಿ ಸ್ಕ್ವೇರ್ ಐಡಿಗೆ ಸಂಬಂಧಿಸಿದಂತೆ, ಅಂದರೆ ನಾವು ಡಿ ಸ್ಕ್ವೇರ್ ಮೈನಸ್ 2d ಪ್ಲಸ್ 1 ಹೊಂದಿದ್ದೇವೆ. d ಗೆ ಸಂಬಂಧಿಸಿದಂತೆ ಇಲ್ಲಿ ಡೆರಿವೇಟಿವ್ 2 ಟೈಮ್ d ಮೈನಸ್ ಈ 2 ಮೈನಸ್ ನಂತರ f d ಹೋಲ್ ಸ್ಕ್ವೇರ್, ಆದ್ದರಿಂದ ಈ ಪದದ ಹೋಲ್ ಸ್ಕ್ವೇರ್ ಡಿ ಸ್ಕ್ವೇರ್ ಮೈನಸ್ 2d ಪ್ಲಸ್ 1 ಮತ್ತು ನಂತರ ನಾವು sin x ಅನ್ನು ಹೊಂದಿದ್ದೇವೆ. ಇದನ್ನು ನಾವು ಈಗಾಗಲೇ ಕಲಿತಿದ್ದು ಡಿ ಸ್ಕ್ವೇರ್ ಮೈನಸ್ ನಂತೆ ಹೇಗೆ ಮಾಡಬಹುದು ಎಂಬುದನ್ನು ನಾವು ಮೌಲ್ಯಮಾಪನ ಮಾಡಬೇಕು. ಇದು ಕ್ಯಾನ್ಸಲ್ ಆಗುತ್ತದೆ, ಇದು 4d ಸ್ಕ್ವೇರ್ ಆಗುತ್ತದೆ ಮತ್ತು ಮತ್ತೆ ಈ ಡಿ ಸ್ಕ್ವೇರ್ ಅನ್ನು -1 ರಿಂದ ಬದಲಾಯಿಸಲಾಗುತ್ತದೆ. ಆದ್ದರಿಂದ ಅದು 4 ರಿಂದ 1 ಆಗಲಿದೆ ಮತ್ತು ನಂತರ ಈ 2d ಮತ್ತೆ ನಾವು ಈ sin x ನಲ್ಲಿ ಅಪ್ಲೈ ಮಾಡಬಹುದು ಮತ್ತು ಇಲ್ಲಿ x ಮೇಲೆ 1/d sin x ಮೇಲೆ ಸಹ. ನಂತರ ಇದು ಮತ್ತೆ ಈ sin x ನ ಇಂಟಿಗ್ರಲ್ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಚರ್ಚಿಸಲಾದ ಈ ಸೂತ್ರವನ್ನು ನಾವು ಬಳಸಿಕೊಂಡು ಈ ಫಲಿತಾಂಶವನ್ನು ಪಡೆಯುತ್ತೇವೆ. ಈಗ ಕನ್ಕ್ಲೂಷನ್ಗೆ ಬರುವುದರಿಂದ ನಾವು ಹಲವಾರು ನೇರ ಸೂತ್ರಗಳನ್ನು ಕಲಿತಿದ್ದೇವೆ. ಈ 5d ಸ್ಕ್ವೇರ್ ಕಾಸ್ಗಿಂತ 1x ಇದು ಈ ಮೈನಸ್ನಿಂದ ಸ್ಕ್ವೇರ್ ಅನ್ನು ಬದಲಿಸುತ್ತದೆ ಎಂದು ನಿಯಮಗಳು ಹೇಳುತ್ತವೆ. ಮತ್ತು ಇದು ಡಿ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಸೈನ್ ನಾವು ಅದನ್ನು ಮಾಡಲು ಸಾಧ್ಯವಾಗದಿದ್ದಾಗ x ಅನ್ನು x, ಏಕೆಂದರೆ ಡಿ ಸ್ಕ್ವೇರ್ ಅನ್ನು -1 ಚದರದಿಂದ ಬದಲಾಯಿಸುವುದರಿಂದ ಅದು 0 ಆಗುತ್ತದೆ. ಫಾರ್ಮುಲಾ ಏನೆಂದರೆ ಈ ಫಲಿತಾಂಶ x ಆಗಿದೆ. ಯಾವ 2ax ನ ಕಾಸ್ ax ಗೆ ನಾವು ಹೊಂದಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಇದು 2 sin ax ಮೇಲೆ x ಆಗಿರುತ್ತದೆ. ಈ x ಪವರ್ m ರೈಟ್ ಹ್ಯಾಂಡ್ ಸೈಡ್ ಪಾಲಿನಾಮಿಯಲ್ ಆಗಿದ್ದಾಗ ಈ ಕಲ್ಪನೆಯು ನಾವು ಈ ಡಿನಾಮಿನೇಟರ್ನಲ್ಲಿ 1 ಪ್ಲಸ್ ಮೈನಸ್ fd ಪವರ್ ಆಲ್ಫಾ ಎಂದು ಬರೆಯಬಹುದು. ಅದನ್ನು ನಾವು ನ್ಯೂಮರೇಟರ್ಗೆ ತೆಗೆದುಕೊಂಡು ಅದನ್ನು ಎಕ್ಸ್ಪ್ಯಾಂಡ್ ಮಾಡಬಹುದು. ಈ ಎಕ್ಸ್ಪೋನೆನ್ಷಿಯಲ್ x ನ ಕೆಲವು ಫಂಕ್ಷನ್ಗಳೊಂದಿಗೆ ಕುಳಿತಿದೆ ಎಂದು ನಾವು ಮತ್ತೊಂದು ನೇರ ಸೂತ್ರಗಳನ್ನು ಹೊಂದಿದ್ದೇವೆ. ನಂತರ ಈ ಪವರ್ ಎಕ್ಸ್ಪೋನೆನ್ಷಿಯಲ್ ಈ ax ಇದನ್ನು ಹೊರತೆಗೆಯಬಹುದು ಮತ್ತು ನಂತರ ಇದನ್ನು ಇಲ್ಲಿ d ನಲ್ಲಿ ವರ್ಗಾಯಿಸಲಾಗುತ್ತದೆ, d ಪ್ಲಸ್ a. ಅಂತಿಮವಾಗಿ ನಾವು ಈ ಸೂತ್ರವನ್ನು ಸಹ ಕಲಿತಿದ್ದೇವೆ. x ನಲ್ಲಿ fdv ಮೇಲೆ x ನಿಂದ v ಗೆ ಅನ್ವಯಿಸಿದಾಗ ಇದು ಒಂದು ರೀತಿಯ ಪ್ರಾಡಕ್ಟ್ ರೂಲ್ ಆಗಿದೆ. x ಮತ್ತು ನಂತರ ನೀವು ಇದನ್ನು fd ಮೇಲೆ v ಮೇಲೆ ಅನ್ವಯಿಸಿ ನಂತರ ಈ fd ಡೆರಿವೇಟಿವ್ ಕಡಿಮೆ ಮಾಡಿ d ಗೆ ಮತ್ತು ಈ fd ಹೋಲ್ ಸ್ಕ್ವೇರ್ ಭಾಗಿಸಿ v. ಈ ಪರ್ಟಿಕ್ಯುಲರ್ ಇಂಟಿಗ್ರಲ್ ಅನ್ನು ಪಡೆಯುವ ಬಗ್ಗೆ ನಾವು ಹಲವು ತಂತ್ರಗಳನ್ನು ನೋಡಿದ್ದೇವೆ. ಪೂರಕ ಫಂಕ್ಷನ್ ಅಥವಾ ಹೋಮೋಜೀನಿಯಸ್ ಸಮೀಕರಣದ ಸಾಮಾನ್ಯ ಸಲ್ಯೂಷನ್ ಅನ್ನು ಹೇಗೆ ಕಂಪ್ಯೂಟ್ ಮಾಡುವುದು ಎಂದು ನಾವು ಕಲಿತಿದ್ದೇವೆ. ನಾನ್ ಹೋಮೋಜೀನಿಯಸ್ ಸಮೀಕರಣದ ಸಾಮಾನ್ಯ ಸಲ್ಯೂಷನ್ ಕಂಡುಹಿಡಿಯಲು ನಾವು 2 ಪೂರಕ ಫಂಕ್ಷನ್ ಮತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಕಲಿತ ಪರ್ಟಿಕ್ಯುಲರ್ ಇಂಟಿಗ್ರಲ್ ಅನ್ನು ಸೇರಿಸಬೇಕಾಗಿದೆ. ಆದ್ದರಿಂದ ಇವುಗಳು ಉಪನ್ಯಾಸಗಳನ್ನು ತಯಾರಿಸಲು ಬಳಸುವ ಉಲ್ಲೇಖಗಳಾಗಿವೆ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು.